ಇವತ್ತಿನ ವಿಶೇಷ ಉಪನ್ಯಾಸ ನೀಡುವಂತಹ ಪ್ರೊಫೆಸರ್ ವಿ ಅರವಿಂದ್ ಹೆಬ್ಬಾರ್ರವರನ್ನು ವರದರಾಜ ಚಂದ್ರಗಿರಿಯವರು ಬಂದು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸರ್. ಪ್ಲೀಸ್ ಸರ್. ಶ್ರೀ ಅರವಿಂದ್ ಹೆಬ್ಬಾರ್ರವರು ರಾಮಕಥಾಸುಧಾ ಎನ್ನುವ ವಿಷಯದ ಬಗ್ಗೆ ನಮ್ಮೊಂದಿಗೆ ಮಾತಾಡ್ತಾರೆ ಸರ್. ಗಿರಿರಾಜಸುತಾ ತನಯ ಗಿರಿರಾಜಸುತಾ ತನಯ ಸದಯ 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 ಗಿರಿರಾಜಸುತಾ ತನಯ ಸುರನಾಥ ಮುಖರ್ಜಿತ ಪಾದಯೋಗ ಸುರನಾಥ ಮುಖರ್ಜಿತ ಪಾದಯೋಗ ಸುರನಾಥ ಮುಖರ್ಜಿತ ಪಾದಯೋಗ ಪರಿಪಾಲಯ ಮಾಂ ಭರಾಜಮುಖ ಪರಿಪಾಲಯ ಮಾಮಿಭರಾಜಮುಖ ಪರಿಪಾಲಯ ಮಾಮಿಭರಾಜಮುಖ ಗಿರಿರಾಜಸುತಾ ತನಯ ಸದಯ ಗಿರಿರಾಜಸುತಾ ತನಯ ಗಣನಾಥ ಪರಾತ್ ಪರಶಂಕರ ಗಮವಾರಿ ನಿಧಿ ರಜನೀಕರ ಗಣನಾಥ ಪರಾತ್ ಪರಶಂಕರ ಗಮವಾರಿ ನಿಧಿ ರಜನೀಕರ ಫಣಿರಾಜ ಕಂಕಣ ವಿಘ್ನ ನಿವಾರಣ ಫಣಿರಾಜ ಕಂಕಣ ವಿಘ್ನ ನಿವಾರಣ ಶಾಂಭವ ಶ್ರೀ ತ್ಯಾಗರಾಜನುತ ಫಣಿರಾಜ ಕಂಕಣ ವಿಘ್ನ ನಿವಾರಣ ಶಾಂಭವ ಶ್ರೀ ತ್ಯಾಗರಾಜನುತ ಗಿರಿರಾಜಸುತ ತನಯ ಸದಯ ಗಿರಿರಾಜಸುತ ತನಯ ಸದಯ ಗಿರಿರಾಜಸುತ ತನಯ ಸದಯ ಗಿರಿರಾಜಸುತ ತನಯ ಸ್ನೇಹಿತರೆ, ವಿದುಲಕು ಮೃಕ್ಕೇದ ಅಂತ ತ್ಯಾಗರಾಜರು ಹೇಳಿದ್ದಾರೆ. ಕೋವಿದುಲಕು ಮೃಕ್ಕೇದ ಅಂತ ಹೇಳಿದ್ದಾರೆ. ಮತ್ತು ಸಂಗೀತ ಕೋವಿದುಲಕು ಮೃಕ್ಕೇದ ಅಂತ ಹೇಳಿದ್ದಾರೆ. ವಿದ್ವಾಂಸರಿಗೆ, ದೊಡ್ಡ ದೊಡ್ಡ ವಿದ್ವಾಂಸರುಗಳಿಗೆ, ಸಂಗೀತ ವಿದ್ವಾಂಸರುಗಳಿಗೆ ತಲೆಬಾಗಿ ವಂದಿಸುತ್ತೇನೆ ಅಂತ ತ್ಯಾಗರಾಜರು ಹೇಳಿದ್ದನ್ನು ಮತ್ತೊಮ್ಮೆ ನೆನಪಿಸ್ತಾ ಗಣನಾಥನ ಸ್ತುತಿಯೊಂದಿಗೆ ಪ್ರಾರಂಭ ಮಾಡಿದ್ದೇವೆ. ತ್ಯಾಗರಾಜರ ಬಗ್ಗೆ ಮಾತನಾಡಲಿಕ್ಕೆ ಹೊರಟ್ರೆ ಇದು ಮುಗಿಯುವಂಥದ್ದಲ್ಲ ಅಂತ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಆದರೆ ರಾಮನವಮಿಯ ಈ ಶುಭಾವಸರದಲ್ಲಿ ತ್ಯಾಗರಾಜರ ಅವರು ಚಿತ್ರಿಸಿದ ರಾಮನ ಕುರಿತಾಗಿ
ಒಂದು ಭಾಗವನ್ನು ಮಾತ್ರ ನನ್ನ ಮುಂದೆ ಇಟ್ಟುಕೊಂಡು ಮಾತಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಹೇಳೋದಾದರೆ 10 ವಿಷಯಗಳು ಮುನ್ನುಗ್ಗಿಕೊಂಡು ಬರ್ತವೆ. ಆದ ಕಾರಣ ಒಂದು ಪುಸ್ತಕವನ್ನು ಎದುರಿನಿಂದ ಇಟ್ಟುಕೊಂಡ್ಬಿಟ್ಟು ಆಚೀಚೆ ಓಡಾಡದ ಹಾಗೆ ನಾನು ಸ್ವಲ್ಪ ಜಾಗ್ರತೆ ಮಾಡಿಕೊಳ್ತೇನೆ. ಯಾಕೆಂದರೆ ತ್ಯಾಗರಾಜರು ಕಡೆಗೆ ಮೈ ಮೇಲೆ ಬಂದುಬಿಟ್ರೆ ಕಷ್ಟ ಆಯ್ತು. ನಮಗೆಲ್ಲ ತಿಳಿದಿರುವ ಹಾಗೆ 1400 ಈ ಘಟ್ಟದಲ್ಲಿ ಶ್ರೀಪಾದರಾಯರಿದ್ದರು. 1440ಕ್ಕೆ ವ್ಯಾಸರಾಯರಿದ್ದರು. 1484ಕ್ಕೆ ಪುರಂದರದಾಸರ ಉದಯ ಆಯಿತು. 1480ಕ್ಕೆ ವಾದಿರಾಜರ ಉದಯ ಆಯಿತು. 1490ರ ಅಂದಾಜಿಗೆ ಕನಕದಾಸರ ಉದಯ ಆಯಿತು. ಈ ದಾಸವರೇಣ್ಯರು ಮತ್ತು ನಮ್ಮ ಸಂತವರೇಣ್ಯರು ದಾಸ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾ ಮಾಡ್ತಾ ಇದ್ದ ಹಾಗೆ ತೆಲುಗು ದೇಶದಲ್ಲಿ 1408ರಿಂದ 1507ರವರೆಗೆ ಒಂದು ಸುಮಾರು 100 ವರ್ಷ ಅಂತ ಇಟ್ಕೊಳ್ಳುವ ಇದ್ದವರು ತಾಳ್ಳಪಾಕಂ ಅಣ್ಣಮಾಚಾರ್ಯವರು. ಇವರ ನಂತರ ಭದ್ರಾಚಲ ರಾಮದಾಸರು ಕಾಣಲಿಕ್ಕೆ ಸಿಗ್ತಾರೆ. ಕ್ಷೇತ್ರಜ್ಞ ಸಿಗ್ತಾರೆ. ಹೀಗೆ ಕೆಲವಾರು ಹೆಸರುಗಳು ನಮ್ಮ ಕಿವಿಯಲ್ಲಿ ಅನುರಣಿಸುತ್ತವೆ. 15-16ನೇ ಶತಮಾನಕ್ಕಾಗುವಾಗ ತೆಲುಗು ನಾಡಿನಲ್ಲಿ ಕಾಕರ್ಲ ವಂಶದಲ್ಲಿ ಪಂಚನದ ಬ್ರಹ್ಮ ಅಂತ ಇದ್ದರು. ಪಂಚನದ ಬ್ರಹ್ಮ ಮುಲಕನಾಡು ಬ್ರಾಹ್ಮಣರು, ಭಾರದ್ವಾಜ ಗೋತ್ರ. ಪಂಚನದ ಬ್ರಹ್ಮರಿಗೆ 5 ಮಕ್ಕಳು. 5 ಮಕ್ಕಳ ಹೆಸರು ಹೇಳುವಂಥ ಕೆಲಸ ಬೇಡ ನನಗೆ, ಇದೇ ಇಲ್ಲಿ. ಆದರೆ ಗಿರಿರಾಜ ಸುತ ಅಂತ ಹೇಳಿದ್ರಲ್ಲ, ಆ ಗಿರಿರಾಜ ಬ್ರಹ್ಮ ನಮಗೆ ಬೇಕೀಗ. ಇಲ್ಲಿ ಹೇಳಿದ್ದು ಪರಮೇಶ್ವರನಿಗೆ, ಆದರೆ ಇಲ್ಲಿ ಗಿರಿರಾಜ ಸುತವನ್ನು ಅವರು ಮತ್ತೆ ತ್ಯಾಗರಾಜರು ಹೊಂದಿಸಿಕೊಂಡದ್ದು ಯಾಕಂದರೆ ಅವರ ಮುತ್ತಜ್ಜನನ್ನು ನೆನಪಿಸಿಕೊಂಡದ್ದವರು. ಗಿರಿರಾಜ ಬ್ರಹ್ಮ. ಆ ಸಮಯದಲ್ಲಿ ಅಥವಾ ಮುಂದಿನ ಸಮಯದಲ್ಲಿ ಗಿರಿರಾಜ ಕವಿ ಅಂತ ಒಬ್ಬರಿದ್ದರು. ಅವರು ಇವರು ಒಂದೇ ಅಲ್ಲ, ಅವರು ಬೇರೆ. ಗಿರಿರಾಜ ಕವಿ ಬೇರೆ, ಇವರು ಗಿರಿರಾಜ ಬ್ರಹ್ಮ. ಈ ಗಿರಿರಾಜ ಬ್ರಹ್ಮನ ಮಗನೇ ರಾಮಬ್ರಹ್ಮ. ರಾಮಬ್ರಹ್ಮನ ಮಗನೇ ತನಯನೇ ತ್ಯಾಗಬ್ರಹ್ಮ. ರಾಮಬ್ರಹ್ಮ ತನಯುಡವು. ರಾಮ ಬ್ರಹ್ಮ ತನಯುಡವು ತ್ಯಾಗರಾಜು ತಾಪಾಡುಚುನು ಜಗ. ದೊರಕುನ ಇಟುವಂಟಿ ಸೇವಾ ಅಂತ ತ್ಯಾಗರಾಜರು ಹೇಳುವಾಗ ಅಲ್ಲಿ ಅಪ್ಪನನ್ನು ನೆನೆಸ್ಕೊಳ್ತಾರೆ. ರಾಮಬ್ರಹ್ಮ ತನಯುಡವು ತ್ಯಾಗರಾಜ ಹಾಡ್ತಾ ಇದೆ ಇದನ್ನು ಅಂತ. ಹೀಗೆ ರಾಮಬ್ರಹ್ಮನ ಮಗ ತ್ಯಾಗಬ್ರಹ್ಮ. ರಾಮಬ್ರಹ್ಮನ ಹೆಂಡತಿ ಸೀತಮ್ಮ. ಅವರ ಮೊದಲ ಹೆಸರು ಶಾಂತಮ್ಮ, ಅವರು ಸೀತಮ್ಮ. ಸೀತಮ್ಮ ಮಾಯಮ್ಮ ಸೀತಮ್ಮ ಮಾಯಮ್ಮ ಶ್ರೀರಾಮುಡು ಮಾ ತಂಡ್ರಿ. ತಂಡ್ರಿ ರಾಮುಡು, ರಾಮಬ್ರಹ್ಮ, ಸೀತಮ್ಮ ಅಮ್ಮ ಅಂತ ಹೇಳುವಂಥದ್ದನ್ನು ಬಹಳ ಮೆತ್ತಗೆ ವಸಂತ ರಾಗದಲ್ಲಿ ಇದನ್ನು ಸೇರಿಸ್ಕೊಂಡು ಬಿಟ್ಟಿದ್ದಾರೆ. ಹೀಗೆ ರಾಮಬ್ರಹ್ಮ ಮತ್ತು ಸೀತಾ ದಂಪತಿಗಳಿಗೆ ಹುಟ್ಟಿದವರು. ಅಜ್ಜನ ಹೆಸರಿನ ಒಬ್ಬರು ಪಂಚನದ ಬ್ರಹ್ಮ, ಪಂಚಾಪಕೇಶ ಬ್ರಹ್ಮ, ತ್ಯಾಗಬ್ರಹ್ಮ. ಈ ಪಂಚನದ ಬ್ರಹ್ಮ ಅಂತೇಳಿ ಹೇಳುವ ಅಜ್ಜನ ಹೆಸರಿನ ಮನುಷ್ಯ ಸ್ವಲ್ಪ ತೀರ್ಕೊಂಡ್ರು. ಪಂಚಾಪಕೇಶ ಬ್ರಹ್ಮ ಉಳಿದ್ರು. ಅವರು ಮಂಡೇನ್ ಅಥವಾ ಲೋಕದ ರುಚಿಗಳನ್ನು ಹೆಚ್ಚು ಸವಿಯುತ್ತಾ ತ್ಯಾಗಬ್ರಹ್ಮನಿಗೆ
ವೃದ್ಧ ದಿಕ್ಕಿನಲ್ಲಿ ನಡೆದಂಥವರು. ಅವರು ಜಲ್ಪೇಶ ಅಂತ ಅವರ ಇನ್ನೊಂದು ಹೆಸರು, ಜಲ್ಪೇಶ. ಈ ಪಂಚಾಪಕೇಶ ಬ್ರಹ್ಮ ಮತ್ತು ತ್ಯಾಗ ಬ್ರಹ್ಮ ಇವರು ಅಣ್ಣ ತಮ್ಮಂದರು ತಿರುವಯ್ಯಾರಿನಲ್ಲಿ ಬಂದು ನೆಲೆಸುವಂತಾಯಿತು. ಆಂಧ್ರ ದೇಶದ ಕಾಕರ್ಲದಿಂದ ತಿರುವಯ್ಯಾರಿಗೆ ಬಂದದ್ದು. ಅದಕ್ಕೆ ಪಂಚನದ ಕ್ಷೇತ್ರ ಅಂತ ಹೆಸರು. ಯಾಕಂದರೆ 5 ನದಿಗಳಿದೆ: ಕಾವೇರಿ, ಕೊಲ್ಲಡಂ, ಕುಡಮುರುಟಿ, ವೆನ್ನಾರ್ ಮತ್ತು ವೆಟ್ಟಾರ್ ಅಂತ ಹೇಳುವಂಥ 5 ನದಿಗಳ ಸಂಗಮ ಪ್ರದೇಶ ಈ ತಿರುವಯ್ಯಾರು ಅಥವಾ ಕಾವೇರಿ ನದಿ ಪ್ರದೇಶ. ಇಲ್ಲಿ ಪಂಚನದ ಕ್ಷೇತ್ರ. ಪಂಚನದೀಶ್ವರ ಪಾಹಿಮಾಂ ಅಂತೇಳಿ ಒಂದು ಹಾಡಿದೆ. ಅದು ಅವನನ್ನೇ, ಆ ಈಶ್ವರನನ್ನು ಕುರಿತಾಗಿ ಬರೆದಂತಹ ಹಾಡು. ಆ ತಿರುವಯ್ಯಾರಿನಲ್ಲಿ ತ್ಯಾಗರಾಜರು ಇದ್ದದ್ದು ಜಾಗ. ನಿಜವಾಗಿಯೂ ಅವರು ಹುಟ್ಟಿದ್ದು ತಿರುವಾರೂರಿನಲ್ಲಿ, ಅನಿತ ದೂರದಲ್ಲಿ ತಿರುವಾರೂರಿದೆ, ಅಲ್ಲಿ ಹುಟ್ಟಿರೋದು. ಈ ತ್ಯಾಗರಾಜರು ಶ್ಯಾಮಶಾಸ್ತ್ರಿಗಳ ನಂತರ ಹುಟ್ಟಿದವರು. ಶ್ಯಾಮಶಾಸ್ತ್ರಿಗಳು ದೊಡ್ಡವರು. 1762 ಶ್ಯಾಮಶಾಸ್ತ್ರಿಗಳಾದರೆ 1767 ತ್ಯಾಗರಾಜರು. ಸ್ವಲ್ಪವೇ ಸಮಯದ ಅಂತರದಲ್ಲಿ 1775 ಮುತ್ತುಸ್ವಾಮಿ ದೀಕ್ಷಿತರು. ಅದೇ ಜಾಗ, ಒಂದೇ ಸ್ಥಳದಲ್ಲಿ, ಇಂಥ ಒಂದು ಸಂಗಮ ಪ್ರದೇಶದಲ್ಲಿ ಈ 3 ಸಂಗೀತ ತ್ರಿಮೂರ್ತಿಗಳು ಒಟ್ಟಾಗಿ ಬೆಳೆದಂತಹ ಸಂಗೀತದ ಖನಿಜ ಪ್ರದೇಶ. ಇಲ್ಲಿ ಒಂದು ಸ್ವಲ್ಪ ನೆನಪು ಮಾಡಿಕೊಂಡ್ರೆ, ಪಾಶ್ಚಿಮಾತ್ಯ ಯುರೋಪಿನಲ್ಲಿ ಬ್ಯಾಕ್ ಆಗಲಿ ಅಥವಾ ಮೊಜಾರ್ಟ್ ಆಗಲಿ ಅಥವಾ ಬೀಥೋವನ್ ಆಗಲಿ ಇದೇ ಸಮಯದಲ್ಲಿದ್ದವರು. ಅಲ್ಲೂ ಕೂಡ ಈ ತ್ರಿಮೂರ್ತಿಗಳಿದ್ದವರು. ಸ್ವಲ್ಪ ಹಿಂದಿನವರು, ಸ್ವಲ್ಪ ಬ್ಯಾಕ್ ಅವರು 1685 ಬ್ಯಾಕ್, 1756 ಮೊಜಾರ್ಟ್, 1770 ಬಿಥೋವನ್. ನೋಡಿ, ಇದೇ ಸಮಯದಲ್ಲಿ ದೇವರು ಸೃಷ್ಟಿ ಮಾಡುವಾಗ ಒಂದು ಪಾಕ್ಷಿಕವಾಗಿ ಒಂದೇ ಸಲ ಎಲ್ಲ ಹುಟ್ಟಿ ನೋಡುವ, ಒಂದೇ ಜಾಗದಲ್ಲಿ ನೋಡುವ, ಏನಾದ್ರು ಮಾಡಿ ಸೃಷ್ಟಿ ಮಾಡಿ ಅಂತ. ಹಾಗೆ ನಮ್ಮ ತಿರುವಯ್ಯಾರ ಅಥವಾ ತಿರುವಾರೂರಿನಲ್ಲಿ ಹುಟ್ಟಿ ತಿರುವಯ್ಯಾರಿಗೆ ಮತ್ತೆ ಬಂದು ಸೇರಿದಂಥ ಈ ಸಂಗೀತ ತ್ರಿಮೂರ್ತಿಗಳ ಪೈಕಿ ತ್ಯಾಗರಾಜರು ಬಹಳ ಬಹಳ ಫೇಮಸ್ ಆಗಿಬಿಟ್ರು. ಅವರು ಬಗ್ಗೆ ದಂತಕಥೆಗಳು 100,000 ಇದೆ. ಆ ಯಾವುದೇ ಅಜ್ಜಿಕತೆಯನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅದು ಬೇಡ. ಅವರು ನಮೋ ರಾಘವಾಯ ಅಂತ ಹೇಳುವಂಥ ಹಾಡಿನೊಂದಿಗೆ ಗೋಡೆಯಲ್ಲಿ ಪದ್ಯವನ್ನು ಬರೆದು ಶಾಲೆಯಲ್ಲಿರುವಾಗ ಅವರು ಪ್ರಥಮ ನಾಂದಿಯನ್ನು ಹಾಡಿದರು. ನಮೋ ನಮೋ ರಾಘವಾಯ ಅನಿಶಂ, ನಮೋ ನಮೋ ರಾಘವಾಯ ಅನಿಶಂ. ಇದು ಅವರ ಪ್ರಥಮ ರಚನೆ ಅಂತ ಹೇಳಲಾಗಿದೆ. ವಿದ್ವಾಂಸರು ಬೇರೆ ಅಭಿಪ್ರಾಯವನ್ನು ಕೊಡ್ತಾರೆ, ನಮಗೆ ಬೇಡ ಅದು. ತಿರುವಯ್ಯಾರ್ನ ಉತ್ತರ ಮಾಡಾ ಸ್ಟ್ರೀಟ್ ಅಂತ ಒಂದಿದೆ. ಅಲ್ಲಿಗೆ ಯಾವಾಗಲೂ ರಾಮಬ್ರಹ್ಮರು ಮಗನನ್ನು ಕರ್ಕೊಂಡು ಹೋಗ್ತಾ ಇದ್ದರು. ಆ ತುದಿಯಲ್ಲಿ ಸೊಂಟಿ ವೆಂಕಟರಮಣಯ್ಯ ಅವರು ಪಾಠ ಮಾಡ್ತಾಯಿದ್ರು, ಅವರು ಹಾಡ್ತಾಯಿದ್ರು. ಇದನ್ನು ಕೇಳಿ ತನ್ನ ಮಗನಿಗೂ ಸಂಗೀತ ಹೇಳಿಕೊಡಬೇಕು ಅಂತೇಳಿ ಸೊಂಟಿಯವರನ್ನು ಕೇಳಿದಾಗ, ರಾಮಬ್ರಹ್ಮರು ಕೇಳಿದಾಗ ತ್ಯಾಗರಾಜರಿಗೆ ಹೇಳಿಕೊಡ್ತೇನೆ ಅಂತೇಳಿ ಹೇಳಿದರು. ಈ ಪುಣ್ಯಾತ್ಮ ಬೇಗನೆ ಕಲಿತದ್ದನ್ನು ನೋಡಿ ಸಾಕಷ್ಟು ಪಾಠಗಳನ್ನು ಸೊಂಟಿ ವೆಂಕಟರಮಣಯ್ಯನವರು ಮಾಡಿದ್ದಾರೆ. ತ್ಯಾಗರಾಜರು ಅವರು ಹಿಂದಿನ ಪರಂಪರೆಯಿಂದ ಬಂದಂಥ ಒಂದು ಅತ್ಯಂತ ಹಳೆಯ ಶಾಲೆಯಲ್ಲಿ, ಜಗಲಿ ಶಾಲೆಯಲ್ಲಿ ಕಲಿತವರು. ಆದರೆ ಶಾಲೆಯ ಬಗ್ಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ಸಂಗೀತವನ್ನೇ ಹೆಚ್ಚಾಗಿ ಕಲಿತದ್ರಿಂದ ಅದನ್ನೇ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸೊಂಟಿ ಅವರು ಕಾರಣರಾದರು. ಕಾಂಚೀಪುರದಿಂದ ರಾಮಕೃಷ್ಣ ಯತೀಂದ್ರ ಅಂತೇಳಿ ಹೇಳುವವರು ಅಕಸ್ಮಾತ್ತಾಗಿ ಆ ಊರಿಗೆ ಬಂದದ್ದರ ಪರಿಣಾಮವಾಗಿ 18 ವರ್ಷದ ಹುಡುಗ
ತ್ಯಾಗರಾಜರಿಗೆ ರಾಮನ ಜಪವನ್ನು ಅವರಿಗೆ ನಿರ್ದೇಶಿಸಿ ಅದನ್ನು ಮಾಡುವಾಗೆ ಹೇಳಿ 96 ಕೋಟಿ ಜಪವನ್ನು ಮಾಡಿಸಿದಂತಹ ಈ ಸದ್ಗುರು ಈ ರಾಮಕೃಷ್ಣ ಯತೀಂದ್ರ ಅವರು. ಅದನ್ನು 96 ಕೋಟಿ ಸಲ ಬರೆದು ದಿವಸಕ್ಕೆ 1 ಲಕ್ಷ ಬರೀತಿದ್ರು ಅಂತ ವಾಲಾಜಪೇಟೆಯವರು ಎಲ್ಲೋ ಕಡೆಯಲ್ಲಿ ಹೇಳಿದ್ದಾರೆ. ದಿವಸಕ್ಕೆ 1 ಲಕ್ಷ ಬರೀತಿದ್ರಂತೆ. ಹಾಗೆ 96 ಕೋಟಿ ರಾಮನಾಮ ಜಪ ಮಾಡಿದ್ದಾರೆ, ತಾರಕ ಮಂತ್ರವನ್ನು. ಹೀಗೆ ಮಾಡಿ ಮುಗಿಸಿದ ನಂತರ ಅಠಾಣದಲ್ಲಿ ಏಲಾನಿ ದಯರಾದು ಏಲಾನಿ ದಯರಾದು ಅಂತ ಹೇಳ್ತಾ ತನ್ನ ಎದುರಿನಲ್ಲಿ ನಿಂತಂಥ ರಾಮನನ್ನು ತಾನು ದರ್ಶಿಸಿದ್ದಾರೆ. ಕನುಗೊಂಟಿನಿ ಶ್ರೀರಾಮುನಿ ನೆಡು ಇದು ಆ 96 ಕೋಟಿ ರಾಮನಾಮ ಜಪ ಮಾಡಿದ ನಂತರ ತನಗೆ ತಾನೇ ನೋಡಿದಂಥ ರಾಮನನ್ನು ವಿವರಿಸುವಂಥ ಒಂದು ಅದ್ಭುತವಾದಂಥ ಬಿಲಹರಿ ಕೃತಿ. 1784ಕ್ಕೆ ಪಾರ್ವತಿ ಅಮ್ಮನವರೊಟ್ಟಿಗೆ ತ್ಯಾಗರಾಜರದ್ದು ವಿವಾಹ ಆಯಿತು. ಆದರೆ ಅವರು ತೀರ್ಕೊಂಡ್ರು. ತೀರ್ಕೊಳ್ಳೋದಕ್ಕಿಂತ ಮುಂಚೆ ಅವರು ಹೇಳಿದ್ದಾರೆ, ನಾನು ಸಾಯ್ತೇನೆ, ನನಗೆ ಅವ್ರಿಗೆ ಕಾಯಿಲೆ ಇತ್ತು, ನನ್ನ ತಂಗಿಯನ್ನೇ ನೀನು ಮದುವೆ ಆಗಿಬಿಡು ಅಂತ. ತನ್ನ ಹೆಂಡತಿಯ ನಿರ್ದೇಶನದಂತೆ ಅವರ ಹೆಂಡತಿಯನ್ನೇ ಕಮಲಮ್ಮನನ್ನು ಮತ್ತೆ ತ್ಯಾಗರಾಜರು ವಿವಾಹವಾಗ್ತಾರೆ. ವಿವಾಹ ಆಗಿ ಸೀತಾಲಕ್ಷ್ಮಿ ಅಂತ ಹೇಳುವಂಥ ಒಬ್ಬಳು ಪುತ್ರಿಯೂ ಅವರಿಂದ ಜನಿಸ್ತಾರೆ. ಕುಪ್ಪುಸ್ವಾಮಿ ಅಯ್ಯರ್ ಅಂತ ಹೇಳುವವರಿಗೆ ಅವರನ್ನು ವಿವಾಹ ಮಾಡಿಕೊಟ್ಟರು. ತ್ಯಾಗರಾಜನ್ ಅಂತ ಒಬ್ಬ ಪುತ್ರ ಅದಕ್ಕೆ ಜನಿಸಿದ. ಒಬ್ಬ ಪಿಟೀಲು ವಿದ್ವಾಂಸನ ಜೊತೆಗೆ ಅವನು ಪಿಟೀಲು ವಿದ್ವಾಂಸನನ್ನು ಒಂದು ಗುರು ಅಮ್ಮಾಳ್ ಅಂತ ಹೇಳುವವರ ಜೊತೆಗೆ ಮದುವೆ ಮಾಡಿಸಿದರು. ಕಾಯಿಲೆ ಪರಿಣಾಮವಾಗಿ ತೀರಿ ಹೋದರು. ತ್ಯಾಗರಾಜರ ಸಂತತಿ ಇಲ್ಲಿಗೆ ನಿಂತಿತು. ಆಮೇಲೆ ಇಲ್ಲ, ಸಂತಾನ ಇಲ್ಲ. ತ್ಯಾಗರಾಜರು ಊಂಚ ವೃತ್ತಿ ಮಾಡ್ತಾಯಿದ್ರು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಊಂಚ ವೃತ್ತಿ ಅಂತೇಳಿ ಹೇಳಿದರೆ ಪುಷ್ಯಬಹುಳ ಪಂಚಮಿ ಅಂದರೆ ಅವರ ಆರಾಧನೆಯ ದಿವಸ ನಮ್ಮಲ್ಲಿ ಊಂಚ ವೃತ್ತಿಯನ್ನು ಮಾಡುವಂಥ ಒಂದು ಪದ್ಧತಿಯನ್ನು ನೆನಪಿಸಿಕೊಳ್ತೇವೆ ನಾವು. ಆ ದಿವಸ ಮಾತ್ರ. ತ್ಯಾಗರಾಜರು ಜೀವಮಾನ ಇಡೀ ಊಂಚ ವೃತ್ತಿಯಲ್ಲಿಯೇ ಬದುಕಿದವರು. ಅಲ್ಲಿ ಒಂದು ಕಡೆಯಲ್ಲಿ ಹೇಳಿಕೊಂಡಿದ್ದಾರೆ, ಅಕ್ಕಿ ಬೇಳೆ ಮಾತ್ರ ಅಲ್ಲ, ಒಂದು ಮೆಣಸಿನಕಾಯಿ ಬೇಕು, ಉಪ್ಪು ಬೇಕು ಅಂತಾದರೆ ಸಹ ಬೇಡಿಯೇ ತರೋದು. ಅದಕ್ಕೆ ಆ ದಿವಸಕ್ಕೆ ಬೇಕಾದಷ್ಟು ಮಾತ್ರ ಮರು ದಿವಸಕ್ಕೆ ತರುವಾಗಿಲ್ಲ. ಇಷ್ಟು ಶಿಸ್ತಿನ ಜೀವನದಲ್ಲಿ ರಾಮನ ಮೇಲೆಯೇ ತನ್ನ ಉದ್ದೇಶವನ್ನು ಇಟ್ಟು ತನ್ನ ಕೈಂಕರ್ಯವನ್ನು ಕೈಗೊಂಡವರು ತ್ಯಾಗರಾಜರು. ಅವರ ರಚನೆಗಳು ಸಾವಿರಾರು, 1,000 ಇರ್ಬೋದು ಅಂತ. ಅದರ ಒಂದು ಆವೃತ್ತಿಯ ಪ್ರಕಾರ 24,000 ಬರೆದಿದ್ದಾರೆ ಅಂತೇಳಿ ಹೇಳ್ತಾರೆ. ಅದು ಗೊತ್ತಿಲ್ಲ. ಅದು ನಮ್ಮಲ್ಲಿ 4,25,000 ಪುರಂದರದಾಸರು ಬರೆದಿದ್ದಾರೆ ಅಂತ ಹೇಳಿದಾಗೆ ಬೇಡ. ಅದು 1,000 ಇರಬಹುದು ಅಂತ ಒಂದು ಆಲೋಚನೆ ಇದೆ. 1,000ದಲ್ಲಿ ರಂಗರಾಮಾನುಜ ಅಯ್ಯಂಗಾರ್ ಅಂತೇಳಿ ಹೇಳುವವರು ಸುಮಾರು 728 ಕೃತಿ ರಚನೆಗಳನ್ನು ಎಕ್ಸರ್ಪ್ಟ್ ಮಾಡಿ ಪ್ರಕಟಿಸಿದ್ದಾರೆ. ಕೃತಿ ಮಣಿಮಾಲೈ ಅಂತ ಹೇಳುವಂಥ ಪುಸ್ತಕದಲ್ಲಿ. ಟಿ ಕೆ ಗೋವಿಂದರಾವ್, ನಮ್ಮ ಪಡುಬಿದ್ರೆಯವರವರು, ಟಿ ಕೆ ಗೋವಿಂದರಾವ್ ತ್ರಿಪುಣುತ್ತರದವರು, ಅವರು ಪ್ರಕಟಿಸಿದಂತಹ ಪುಸ್ತಕದಲ್ಲಿ 688 ರಚನೆಗಳು ತ್ಯಾಗರಾಜರದ್ದು ಅದರಲ್ಲಿದೆ. ಸೊ ನಮಗೆ ಸುಮಾರಾಗಿ ಗೊತ್ತಿರೋದು 600 ಪ್ಲಸ್ ಆರ್ ಮೈನಸ್ ಅಂತ ಇಟ್ಕೊಳ್ಳೋಣ. ಈ ರಚನೆಗಳಲ್ಲಿ ಅವರು ಶುರುವಿಗೆ ಮಾಡಿದಂಥ ರಚನೆಯಲ್ಲಿ ಎಲ್ಲ ಪೂರ್ವ ಸೂರಿಗಳನ್ನು, ಶಾಸ್ತ್ರಕಾರರನ್ನು ನೆನೆದಿದ್ದಾರೆ. ಅದರಲ್ಲಿ ವಿದುಲ ಕುಮ್ರೊಕ್ಕೇದ ಅಂತ ನಾನೊಂದಾಗ ಹೇಳಿದೆ. ಅದರಲ್ಲಿ ಕಮಲ ಗೌರಿ, ಗರುಡ ಧ್ವಜ ಅಂದರೆ ವಿಷ್ಣು,
శివ నారదులు మృకండు భరత కాశ్యప ಕುಂಭಜ ತುಂಬುರು ಸೋಮೇಶ್ವರ ಶಾರಂಗದೇವ ನಂದಿ ಹೀಗೆ ಪ್ರಮುಖರು ಎಲ್ಲರನ್ನೂ ಒಂದು ಕೃತಿಯಲ್ಲಿ ನೆನೆಸಿದ್ದಾರೆ. ನಮಗೆಲ್ಲಿಯಾದರೂ ಶಾಸ್ತ್ರ ಗ್ರಂಥಗಳು ಬಿಟ್ಟು ಹೋದರೆ ಇದನ್ನು ಹುಡುಕಬಹುದು. ಹಾಗೆ ಒಂದು ಕ್ರೊನಾಲಾಜಿಕಲ್ ಲಿಸ್ಟೊಂದು ನಮಗೆ ಈ ಕೃತಿಯಲ್ಲಿ ನಮಗೆ ಕೊಡಮಾಡಿದ್ದಾರೆ. ಹಾಗೆ ಸಂಗೀತಶಾಸ್ತ್ರ ಜ್ಞಾನಮು ಅಂತ ಒಂದು ಕೃತಿ ಇದೆ, ಅದು ಕಡೆಗೆ ಮತ್ತೆ ಹೇಳ್ತೇನೆ. ಅದರಲ್ಲಿ ಭೃಂಗಿ, ನಟೇಶ, ಸಮೀರಜ, ಘಟಜ, ಮತಂಗ, ನಾರದ ಇವರನ್ನೆಲ್ಲ ಉಪಾಸನೆ ಮಾಡಿದಂತಹ ಉಲ್ಲೇಖ ಇದರಲ್ಲಿ ಬಂದಿದೆ. ಉಪನಿಷತ್ ಬ್ರಹ್ಮರ ಬಗ್ಗೆ, ಅವರು ಪೂರ್ವಾಶ್ರಮದಲ್ಲಿ ರಾಮಬ್ರಹ್ಮರ ಸಹಪಾಠಿಯವರು, ಉಪನಿಷತ್ ಬ್ರಹ್ಮ ಅಂತ ಕಾಂಚೀಪುರದಲ್ಲಿದ್ದವರು. ಅವರು 100 ವರ್ಷ ವಯಸ್ಸಾಗಿ ಅವರು 108 ಉಪನಿಷತ್ತುಗಳಿಗೆ ಉಪಾಖ್ಯಾನ ಬರೆದಂಥ ಬಹಳ ದೊಡ್ಡ ಜನ. 115 ವರ್ಷ ಅವರು ಬದುಕಿದರು. ಅವರ ಒಂದು ರಿಕ್ವೆಸ್ಟಿನ ಹಾಗೆ ಉಪನಿಷತ್ ಬ್ರಹ್ಮರು ಆಸೆ ಮಾಡಿದರು, ತ್ಯಾಗರಾಜರು ನನ್ನನ್ನು ನೋಡಬೇಕು, ಬರಬೇಕು ಅಂತ. ಹಾಗೆ ವಾಲಾಜಪೇಟೆ ವೆಂಕಟರಮಣ ಭಾಗವತರು ಅಂತ ಇವರ ಶಿಷ್ಯ, ಅವರನ್ನು ಕರ್ಕೊಂಡು ಉಪನಿಷತ್ ಬ್ರಹ್ಮ ಅವರಲ್ಲಿಗೆ ತ್ಯಾಗರಾಜರು ಹೋಗಿ ಒಂದು ಮುಖಾಮುಖಿಯಾಗಿ ಮಾತನಾಡಿದ್ದಿದೆ. ಅದು ದೊಡ್ಡ ಇತಿಹಾಸ, ದೊಡ್ಡದಿದೆ. ಅದನ್ನು ಇಲ್ಲಿಗೆ ಮೊಟಕುಗೊಳಿಸಿ ನಿಲ್ಲಿಸ್ತೇನೆ. ತ್ಯಾಗರಾಜರು ದೀಕ್ಷಿತರ ಹಾಗೆ ಊರೂರು ತಿರುಗಿದವರು ಅಲ್ಲ. ಹೋಗಿದ್ದಾರೆ, ಇಲ್ಲ ಅಂತಿಲ್ಲ. ಅಲ್ಲಿ ತಿರುಪತಿ, ತಿರುತ್ತಣಿ, ರೇಣಿಗುಂಟ, ಪುತ್ತೂರು, ಶೋಲಿಂಗರ್, ಕಾಳಹಸ್ತಿ, ಕೋವೂರು, ಲಾಲ್ಗುಡಿ, ಮದ್ರಾಸು, ತಿರುವೊಟ್ಟಿಯೂರು, ನಾಗಪಟ್ಟಣ, ಶ್ರೀರಂಗ, ಹೀಗೆ ಎಲ್ಲ ಅಲ್ಲಿಗೆ ಹೋದಾಗ ಒಂದಷ್ಟು ಸಮುದಾಯ ಕೃತಿಗಳನ್ನು ಅದನ್ನು ಬರೆದಿದ್ದಾರೆ. ಹಾಗಾಗಿ ನಮಗೆ ಈ ಸಮುದಾಯ ಕೃತಿಗಳು ಸುಮಾರು, ಲಾಲ್ಗುಡಿ ಪಂಚರತ್ನ, ತಿರುವೊಟ್ಟಿಯೂರು ಪಂಚರತ್ನ, ಅಥವಾ ತಿರುವಾರೂರಿದ್ದು ಒಂದು 10 ಕೃತಿಗಳು, ದೇವಸ್ಥಾನದ ತ್ಯಾಗರಾಜೇಶ್ವರ ದೇವಸ್ಥಾನದ ಬಗ್ಗೆ ಎಲ್ಲ ಕೃತಿಗಳು ನಮಗೆ ಸಿಗ್ತವೆ. ಅದೆಲ್ಲ ಘನ ಪಂಚರತ್ನಗಳು ಇವೆಲ್ಲವೂ ಸಿಗ್ತವೆ. ಇದು ನೀವು ಕೇಳೋಕ್ಕೋದರೆ ಒಂದೊಂದು ಹಾಡಿಗೆ ಒಂದೊಂದು ಇತಿಹಾಸ ಸಿಗುತ್ತೆ. ಒಂದೊಂದು ಹಾಡಿಗೆ 688 ಇತಿಹಾಸ ಬರೀಬೇಕಾಗತ್ತೆ. ಸೊ ನಾನು ಬಹಳ ಸಂಕ್ಷಿಪ್ತವಾಗಿ ಒಂದು ಚೂರು ಮುಂದಕ್ಕೆ ಹೋಗ್ತೇನೆ. ಇಲ್ಲಿ ಎಲ್ಲದರಲ್ಲಿಯೂ ನಮಗೆ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳಿದರೆ, ತ್ಯಾಗರಾಜರ ಕಾಲಕ್ಕೆ ಯಾರೂ ಕೂಡ ನೊಟೇಷನ್ ಹಾಕಿ ಬರೆದಿಡುವಂಥ ಪದ್ಧತಿ ಇರಲಿಲ್ಲ ತಾನೇ. ಹಾಗಾದರೆ ಕಲಿಯೋದು ಹೇಗೆ, ನಮಗೆ ಈಗ ಸಿಕ್ಕಿದಿರುವುದು ಹೇಗೆ ಈ ಕೃತಿಗಳೆಲ್ಲ, ರಚನೆಗಳೆಲ್ಲ ಅಂತ ಹೇಳಿದರೆ, 3 ದಾರಿಯಿಂದ ನಮಗೆ ಲಭಿಸಿದೆ. ಒಂದು ವಾಲಾಜಪೇಟೆ ವೆಂಕಟರಮಣ ಭಾಗವತರ ಒಂದು ದಾರಿ, ತಿಲ್ಲೈ ಸ್ಥಾನಂ ಕೃಷ್ಣ ಭಾಗವತರು ಅವರ ಇನ್ನೊಂದು ದಾರಿ, ಇನ್ನೊಂದು ಉಮಯಾಳಪುರಂ ದಾರಿ ರಾಮಭಾಗವತರು ಅವರು ಇವರೆಲ್ಲ. ಈ 3 ಶಿಷ್ಯವರ್ಗಗಳು ತ್ಯಾಗರಾಜರಿಂದ ನೇರವಾಗಿ ಸಂಗೀತವನ್ನು ಕೇಳ್ಕೊಳ್ತಿದ್ರು. ಸಂಗೀತವನ್ನು ಇದೇ ರಾಗ ಅಂತೇಳಿ ತ್ಯಾಗರಾಜರು ಹೇಳ್ತಿರಲಿಲ್ಲ ಅಂತೆ. ಅದು ಯಾವುದೋ ಹಿಂದಿನ ಕಟಕಗಳು ನೋಡಿಕೊಂಡು ಇದು ಇಂಥ ರಾಗ ಅಂತೇಳಿ ಬರೆದದ್ದು. ಸೊ ಅದರ ಪ್ರಕಾರ ಒಂದು ತಿಲ್ಲೈ ಸ್ಥಾನಂನವರು ಕೇಸರಿ ರಾಗ ಅಂತ ಬರೆದ್ರೆ, ಮತ್ತೊಂದು ಸಿಂಧು ಕನ್ನಡ ಅಂತ ಬರೆದಿಟ್ಟಿದ್ದಾರೆ. ಈಗ ಸಿಂಧು ಕನ್ನಡ ಸರಿಯೋ ಕೇಸರಿ ಸರಿಯೋ ಗೊತ್ತಿಲ್ಲ. ಈಗ ನಾವು ಹೇಳ್ತಾ ಇದ್ದೇವೆ ಅದೆರಡು ಒಂದೇ ಅಂತ. ಯಾಕಂದರೆ ಹಾಡು ನೆನಪುಂಟ, ನನ್ನ ಕನ್ನಡದಲ್ಲಿ ನನ್ನು ಗನ್ನತಲ್ಲಿ ಕೇಳಿದ್ದೀರಿ ಎಲ್ಲರೂ. ಇದು ಒಂದು ತಿಲ್ಲೈ ಸ್ಥಾನಂನವರ ಪ್ರಕಾರ ಕೇಸರಿ ಅಂತ ಆದರೆ, ಇನ್ನೊಂದು ಸ್ಥಾನದ ಪ್ರಕಾರ ಅದು ಸಿಂಧು ಕನ್ನಡ ಅಂತ ಆಗ್ತದೆ. ಹೀಗೆ ಎಷ್ಟು
ಎಷ್ಟು ರಾಗಗಳು ವಿಚಿತ್ರವಾಗಿಯೂ ನಮಗೆ ಬಂದಿದೆ. ಕೆಲವು ರಾಗಗಳು ವಾಲಾಜಪೇಟೆಯವರು ಬರೆದಿರೋದು, ಉದಾಹರಣೆಗೆ ಜ್ಞಾನಮೊಸಗರಾದ ಎಲ್ರಿಗೂ ಗೊತ್ತಿದೆ ರಾಗ ಯಾವುದು ಅಂತ, ಪೂರ್ವಿ ಕಲ್ಯಾಣಿ. ಇದು ಪೂರ್ವಿ ಕಲ್ಯಾಣಿಯಲ್ಲಿ ತ್ಯಾಗರಾಜರು ರಚಿಸಿದ್ದೇ ಅಲ್ಲ, ಇದು ರಚಿಸಿದ್ದು ಷಡ್ವಿಧ ಮಾರ್ಗಿಣಿಯಲ್ಲಿ. ಷಡ್ವಿಧ ಮಾರ್ಗಿಣಿಯಲ್ಲಿ ಬರೆದಂತಹ ಈ ಕೃತಿ ಇವತ್ತು ಷಡ್ವಿಧ ಮಾರ್ಗಿಣಿ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ನಾವು ಪರಂಪರೆ ಅಂತೇಳಿ ಹೇಳ್ಕೊಳ್ತೇವೆ, ಆದರೆ ಇದು ವಿಷಯ ಗೊತ್ತಿಲ್ಲ, ತುಂಬ ಜನರಿಗೆ ಗೊತ್ತಿಲ್ಲ. ಕಾರಣ ಈ ಕನ್ಫ್ಯೂಷನ್. 3 ಸ್ಥಾನದಿಂದ ಬಂದದ್ದು, ಯಾವುದು ಸ್ಥಾನ ಸರಿಯಾದ್ದು ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಬಿಲದಿಂದ ಬಂದದ್ದು ಒಳ್ಳೆಯದು, ಇನ್ನೊಂದು ಬಿಲದಿಂದ ಬಂದದ್ದು ಕೆಟ್ಟದ್ದು ಅಂತೇಳಿ ಹೇಳುವಾಗಿಲ್ಲ. ಅದನ್ನು ಒಪ್ಕೊಳ್ಬೇಕು, ಇದನ್ನು ಒಪ್ಕೊಳ್ಬೇಕು. ಅಂತೂ ಈ ಕನ್ಫ್ಯೂಷನ್ ಆಗೋದಕ್ಕೆ ಕಾರಣ ಈ ಥರ ಬೇರೆ ಬೇರೆ ಮಾರ್ಗದಿಂದ ಬಂದದ್ದು. ಹಾಗೆ ಈ ಪೂರ್ವಿ ಕಲ್ಯಾಣಿ ಮಾಡಿದ ಪುಣ್ಯಾತ್ಮ ಯಾರು? ಅವರು ಇತ್ತೀಚಿನವರು, 1900 ಈಚಿನವರು. ಅವರು ಯಾರೇ ಇರಲಿ ಬೇಡ, ನನಗೆ ಗೊತ್ತಿದೆ. ಕಾಂಟ್ರಡಿಕ್ಟರಿ ಆದದ್ರಿಂದ ಅದನ್ನು ಹೇಳೋದು ಬೇಡ, ಇರಲಿ. ತ್ಯಾಗರಾಜರ ಎಲ್ಲ ಕೃತಿಗಳಲ್ಲಿ ಸುಮಾರಾಗಿ 70-90% ರಾಮನನ್ನೇ ಕುರಿತಂದು. ಅಬ್ಸೆಸ್ಡ್ ವಿತ್ ರಾಮನ್ ಏನು ಕಂಡ್ರೆ ಸಹ ರಾಮನ ಕುರಿತಾಗಿಯೇ ಇರ್ತದೆ. ಅದು ಅಬ್ಸೆಷನ್ ಎಷ್ಟಿತ್ತು ಅಂತ ಹೇಳಿದ್ರೆ ಕಡೆಗೆ ರಾಮನ ಮೇಲೆ ಸಿಟ್ಟೇ ಮಾಡೋದು. ರಾಮನ್, ನೀನು ನನಗೆ ಕಾಣೋದಿಲ್ಲ, ನಾನು ಇಷ್ಟು ಮಾಡಿದ್ದೆ, ನೀನು ಅವರಿಗೆ ಒಲಿದಿದ್ದಿ, ಹೀಗೆ ಮಾಡಿದ್ದಿ, ಹಾಗೆ ಮಾಡಿದ್ದಿ, ನನಗೆ ಮಾತ್ರ ಹೀಗ ಅಂತ ಅರ್ಧಕ್ಕರ್ಧ ರಾಮನ ಕುರಿತಾಗಿ ಬರೆದಂತಹ ಕೃತಿಗಳಲ್ಲಿ ಈ ಥರದ ಒಂದು ಯಾಚನೆ ಇದೆ. ಮತ್ತು ಒಂಥರ ಬೇಸರ, ಒಂದು ಮನಸ್ಸಿನಲ್ಲಿ ಒಂದು ಬೇಸರ, ತುಮುಲವನ್ನು ತೋಡಿಕೊಂಡಿದ್ದಾರೆ. ನೀನು ಯಾಕೆ ಹುಟ್ಟಿದ್ಯಾಕೆ, ನೀನು ಏಲ ಅವತಾರಮು, ನಿನಗೆ ಎಂಥದ ನಿಂದು ಅವತಾರ, ನಿಂದು ಮೆತ್ತುಕೊಂಟಿವೋ ಏಮಿ ಕಾರಣಮೋ ರಾಮುಡೈ ಮುಖಾರಿ. ಯಾವ ಉದ್ದೇಶದಿಂದ ರಾಮನಾಗಿ ನೀನು ಬಂದದ್ದು? ಯುದ್ಧ ಮಾಡಲಿಕ್ಕ? ಸಂಸಾರವೆಂಬ ಕಾಯಿಲೆಯಿಂದ ನರಳುತ್ತಿರುವವರನ್ನು ಕಾಪಾಡಲಿಕ್ಕ? ಅಥವಾ ಯೋಗಿಗಳಿಗೆ ದರ್ಶನ ನೀಡಲಿಕ್ಕ ನೀವು ಬಂದದ್ದು ಯಾಕೆ? ಇಟ್ಲಿ ಶತರಾಗ ರತ್ನ ಮಾಲಿಕೆಯನ್ನೇ ನಾನು ಮಾಡಿ ಮಾಡಿ ಇಲ್ಲಿ ಬಳಲಿ ಬೆಂಡಾಗಿದ್ದೇನೆ, ಒಂದು ಚೂರು ನನಗೆ ಕಾಣಲಿಲ್ಲ. ಇವನನ್ನು ಕರುಣಿಸ್ಬೇಕಲ್ಲ, ನೀನು ಕರುಣಿಸ್ಲಿಕ್ಕೆ ಬಂದದ್ದು ಹೌದಾ? ಬಂದು ಬಿಡು ಮಾರಾಯ. ಕಡೆಗೆ ಹೋಗುವಾಗ ಅದಕ್ಕೆ ಸಬ್ಮಿಷನ್. ಇಷ್ಟು ಅಸಹನೆಯಿಂದ ಸಹನೆಯ ಕಡೆಗೆ ಹೋಗುವಂಥ ಎಲ್ಲ ಕೃತಿಗಳನ್ನು ನೀವು ನೋಡಿದರೆ ಅಲ್ಲಿ ಅಸಹನೆ ಅಲ್ಲ, ನಾಳೆ ಸಿಗ್ಬೋದು, ನಾಳೆ ಬರ್ತಾನೆ ಅಂತ ಹೇಳುವಂಥ ಒಂದು ಉತ್ಸುಕತೆ ಉಂಟು, ಇನ್ನೂ ಸಹ ಆಸೆ ಉಂಟು ತ್ಯಾಗರಾಜರಿಗೆ. ಹಾಗಾಗಿ ಅವರ ಆ ಹಾಡಿನ ರಸದಲ್ಲಿ ನವಭಕ್ತಿ ಸ್ರೋತ ಇದೆ. ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಆತ್ಮನಿವೇದನ ಎಲ್ಲವೂ ಅವರ ಎಲ್ಲ ಕೃತಿಗಳಲ್ಲಿಯೂ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಉತ್ಸವ ಸಂಪ್ರದಾಯ ಮಾಡಿದರು, ದಿವ್ಯ ಸಂಪ್ರದಾಯ ಮಾಡಿದರು, ದಿವ್ಯ ಪ್ರಬಂಧಗಳನ್ನೆಲ್ಲ ಮಾಡಿದರು, ಶೋಭಾನೆ ಪದ ಮಾಡಿದರು, ಕೀರ್ತನೆಗಳನ್ನು ಮಾಡಿದರು, ಕೃತಿಗಳನ್ನು ಮಾಡಿದರು. ಕೃತಿಗಳನ್ನು ಮಾಡಲಿಕ್ಕೆ ಹೊರಡುವಾಗ ಹಿಂದಿನ ಪೂರ್ವಸೂರಿಗಳು ಮಾಡಿದಂತಹ ಕೆಲವು ಪ್ರಬಂಧದ 4 ಭಾಗಗಳಿದೆ. ಉದ್ಗ್ರಾಹ, ಮೇಲಾಪಕ, ಧ್ರುವ ಮತ್ತು ಅಂತರ, ಲಾಸ್ಟಿದ್ದು, ಹೀಗೆ 4 ಭಾಗಗಳಿದೆ. ನಮಗೆ 3 ಬಹಳ ಇಂಪಾರ್ಟೆಂಟು. ಉದ್ಗ್ರಾಹ ಅಂದರೆ ಎಡುಪು, ಸ್ಟಾರ್ಟ್. ಈಗ ನಾವು ಪಲ್ಲವಿ ಅಂತೇಳಿ ಹೇಳುವಂಥದ್ದು ಸುಮಾರಾಗಿ ಆ ಉದ್ಗ್ರಾಹಕ್ಕೆ ಹೋಲ್ತದೆ. ಧ್ರುವಪದ ಅಂತ ಒಂದಿದೆ, ಅದು ಅನುಪಲ್ಲವಿಗೆ ಸುಮಾರಾಗಿ ಹತ್ತಿರ ಬರ್ತದೆ.
ಹಿಂದೂಸ್ತಾನಿಯಲ್ಲಿ ಅಂತರ ಅಂತಿದೆ, ಅದು ಅನುಪಲ್ಲವಿಗೆ ಸುಮಾರಾಗಿ ಹತ್ತಿರ ಬರ್ತದೆ. ಅಂತೂ ಈ 4 ಧಾತುಗಳಿರುವಂಥದ್ದು, 4 ಧಾತು ಅಥವಾ 3 ಧಾತು ಅಥವಾ 2 ಧಾತು ಇರುವಂತಹ ಪ್ರಬಂಧ ರಚನೆಗಳನ್ನು ಮಾಡ್ತಾ ಇದ್ದದ್ದು ಆಗಿನ ಕಾಲದಲ್ಲಿದ್ದವು. ಅದನ್ನು ತ್ಯಾಗರಾಜರು ತ್ರಿಧಾತುವಾಗಿ ಪಲ್ಲವಿ, ಅನುಪಲ್ಲವಿ, ಚರಣ ಅಂತ 3 ಭಾಗಗಳಲ್ಲಿ ಕೃತಿಗಳನ್ನು ಮಾಡಿದರು. ಇದೊಂದು ದೊಡ್ಡ ಮಹತ್ತರದ ಬದಲಾವಣೆ ಆಗಿನ ಕಾಲಕ್ಕೆ, ಒಂದು ದೊಡ್ಡ ರೆವಲ್ಯೂಷನ್ ತ್ಯಾಗರಾಜರು ತಂದದ್ದು. ಪಲ್ಲವಿ ಆದ ನಂತರ ಅನುಪಲ್ಲವಿ ಬಂದದ್ದು, ಆ ಲೈನ್ ಇದೆಯಲ್ಲ, ಅದು ಚರಣದ 3ನೇ ಲೈನ್ನಲ್ಲಿ ಮತ್ತೆ ಪುನಃ ಅದೇ ಧಾತು ಬರ್ತದೆ. ಮಾತು ಬೇರೆ, ಧಾತು ಅಂದರೆ ಆ ನೊಟೇಷನ್, ಸ್ವರ, ಅದು 3ನೇ ಲೈನಿಗಾಗುವಾಗ ಮತ್ತೆ ಅನುರಣಿಸ್ತದೆ. ಅದೇ ಥರ ಇರೋದು ಎಲ್ಲ ಕೃತಿಗಳ ರಚನೆಯಲ್ಲಿ ಬರುವಂಥ ಸ್ಟ್ರಾಟಜಿಗಳು. ಇದನ್ನು ಪ್ರಪ್ರಥಮವಾಗಿ ನಾವು ನೋಡ್ತಾ ಇರೋದು ತ್ಯಾಗರಾಜರದ್ರಲ್ಲಿ. ಶ್ಯಾಮಶಾಸ್ತ್ರಿಗಳದ್ದು ಅಥವಾ ದೀಕ್ಷಿತರದ್ದು ನಾನು ಹೇಳೋಕ್ಕೆ ಹೋಗೋದಿಲ್ಲದ ಆದ್ದರಿಂದ ನಾನು ಬರೀ ತ್ಯಾಗರಾಜರದ್ದು ಮಾತ್ರ ಹೇಳ್ತೇನೆ. ಅದು ಬರೀ ತ್ಯಾಗರಾಜರು ಮಾತ್ರ ಮಾಡಿದರು ಅಂತ ತಿಳಿಬೇಡಿ, ಅದರದ್ದು ವಿಷಯ ಹೇಳೋದಕ್ಕೆ ಬೇಕಾದಷ್ಟಿದೆ. ತ್ಯಾಗರಾಜರು ಚಿತ್ರಿಸಿದ ರಾಮ, ಇದನ್ನು ಬೇರೆ ಬೇರೆ ರಸಗಳಲ್ಲಿ ಅದನ್ನು ವರ್ಣಿಸಿದ್ದಾರೆ. ಸೀತೆಯೊಂದಿಗೆ ವಿಹರಿಸುವಾಗ ಶೃಂಗಾರ ರಸ, ಶಿವಧನುರ್ಭಂಗದ ಸಮಯದಲ್ಲಿ ವೀರರಸ, ಕಾಕಾಸುರನನ್ನು ಕ್ಷಮಿಸುವಂತಲ್ಲಿ ಕರುಣರಸ, ಸೇತುಬಂಧನದಲ್ಲಿ ಅದ್ಭುತ ರಸ, ಶೂರ್ಪಣಖ ಪ್ರಸಂಗದಲ್ಲಿ ಹಾಸ್ಯರಸ, ಪಾಪ ಪ್ರಸಕ್ತಿಯಲ್ಲಿ ಭಯಾನಕ, ಪರಸ್ತ್ರೀ ಪ್ರಸಕ್ತಿಯಲ್ಲಿ ಬೀಭತ್ಸ, ನಿಮಗೆ ಗೊತ್ತಾಗಿರ್ತದೆ ಎಲ್ಲಿ ಅಂತ, ರಾವಣನನ್ನು ಸಂಹರಿಸುವಲ್ಲಿ ರೌದ್ರ, ಮುನಿಜನರಲ್ಲಿ ಸಂಹರಿಸುವಲ್ಲಿ ಸಂವಹನ ಮಾಡುವುದರಲ್ಲಿ ಶಾಂತರಸ. ಹೀಗೆ 9 ರಸಗಳನ್ನು ಅವರ ಎಲ್ಲ ಕೃತಿ ರಚನೆಗಳಲ್ಲಿ ನಮಗೆ ಉಣಿಸಿದ್ದಾರೆ. ನೀನು ದರ್ಶನ ನೀಡುವುದಕ್ಕೆ ನನಗೆ ಯಾಕೆ ಹಿಂದೇಟು ಹಾಕೋದು, ವಾರ ಕಣ್ಣಲ್ಲಿ ಯಾಕೆ ನೀನು ನನ್ನ ನೋಡೋದು ಅಂತ ಒರಜೂಪುಜು ಅಂತ ನೀವಂಟಿ ವಾನಿಕಿ, ನಿನ್ನಂಥ ವ್ಯಕ್ತಿಗೆ ಇದು ಹಾಗ ಬರೀ ವಾರ ಕಣ್ಣಲ್ಲಿ ನೋಡಿ ಆಚೆ ಹೋಗೋದಾ? ವಾರ ಕಣ್ಣಲ್ಲಿ ನೋಡಿಕೊಂಡು ನೀನು ಸೀದಾ ಹೋಗೋದೆಯಾ? ಓರ ಜೂಪು ಯಾಕೆ ವಾರ ಕಣ್ಣಲ್ಲಿ ನನ್ನನ್ನು ಯಾಕೆ ಹೀಗೆ ನೋಡಿ ನನ್ನನ್ನು ಹಾಸ್ಯ ಮಾಡ್ತೀ ಅಂತ ಹೇಳುವುದು ಇದು ಯಾವ ರೀತಿಯ ಸಂಬಂಧ ಮಾರಾಯ ಅಂತ ರಘೋತ್ತಮನನ್ನು ಕೇಳುವಂಥದ್ದು. ನನ್ನ ಪ್ರಾಣದ ಒಡೆಯನೇ, ನನ್ನನ್ನು ಪೊರೆಯಲು ನಡೆದುಕೊಂಡು ಬಂದೀಯಾ? ನನ್ನು ಪಾಲಿಂಪ ನಡಚಿವ ಚೀತಿವೋ ನಾ ಪ್ರಾಣನಾಥ ನನ್ನು ಪಾಲಿಂಪ ವನ ಜನಯನ ನಿನ್ನ ಮುಖ ನೋಡುವುದೇ ನನ್ನ ಜೀವನದ ಪರಮ ಗುರಿ ಅಂತ ಎಣಿಸಿಕೊಂಡ ಈ ತ್ಯಾಗರಾಜನ ಮನಸ್ಸಿನ ಒಳ ಮರ್ಮವನ್ನು ತಿಳಿದ ನೀನು ನನ್ನನ್ನು ನೋಡಲಿಕ್ಕೆ ಅಂತ ನಡ್ಕೊಂಡು ಬಂದ್ಯಾ ಅಂತ, ನಡೆಸಿ ಬಂದ್ಯಾ ಅಂತ ನೋಡಿ. ಅದರಲ್ಲಿ ಎಂಥ ಒಂದು ಸಂತೋಷ ಇದೆ ಅದರಲ್ಲಿ. ಆ ರಾಮನ ಗೈಟು ಇವರಿಗೆ ಆದಂಥ ಸಂತೃಪ್ತಿ ಇದರಲ್ಲಿ ಒಂದು ಹೇಳ್ತಾರೆ. ತಪ್ಪು ಮಾಡುತ್ತಿರುವ ನನ್ನನ್ನು ಯಾವ ದೊರೆ ಮಗನು ತಾನೇ ಕಾಯುವನು?
ಯಾವ ದೊರೆ ಮಗ, ರಾಜನ ಮಗ ನನ್ನ ನಾನು ಇಷ್ಟು ತಪ್ಪು ಮಾಡಿದ್ದೇನೆ, ಆದ್ರೆ ನೀನು ನನ್ನನ್ನು ಕಾಯಲಿಕ್ಕೆ ಬಂದಿಯಲ್ಲ ಅಂತ ದುಡುಕೂಗಲ ನನ್ನೇ ದೂರ ಕೊಡುಕು ಬ್ರೋಚುರ ಬೋಧಿಂಚಿನ ಸನ್ಮಾರ್ಗವಚನ ಮೂಲ ಬೋಧಿಂಚಿನ ತಾನೇ ಉಪದೇಶ ಮಾಡಿದ ಸನ್ಮಾರ್ಗ ವಚನ ಮೂಲ ಸನ್ಮಾರ್ಗವಚನ ಮೂಲ ಬೋಂಕು ಜೇಸಿ ಸುಳ್ಳು ಮಾಡಿ ಅದನ್ನು ಸುಳ್ಳು ಮಾಡಿದೆ ನೀನು. ಪಟ್ಟಿನ ಪಟ್ಟು ಹಿಡಿದ ಸಾಧನೆಯನ್ನು ಹಠವನ್ನು ಹಿಡಿದು ಸಾಧಿಸಿಕೊಂಡ್ಯ ಮನಸ್ಸೇ ಸಾಧಿಂಚನೆ ಓ ಮನಸ ದೇವಕಿ ವಸುದೇವರನ್ನು ಬೇಕಾದಷ್ಟು ಗೋಳಾಡಿಸಿದ್ಯಾ. ಯಶೋದೆಯು ತನ್ನ ಮಗನೆಂಬ ಭ್ರಾಂತಿಯಿಂದ ತಾನು ತಾಯಿ ಅಂತ ಹೇಳಿಕೊಂಡು ಅವಳು ಕಂದನನ್ನು ಮುದ್ದಿಟ್ಟು ಚುಂಬಿಸುವಾಗ ನಾವು ಚುಂಡು ನಾನು ಮೋದು ಪೇಟ ನಾವು ಚುಂಡು ಹರಿ ಸಮಯಕ್ಕೆ ನೀನು ಸಾಧಿಸಿದ್ದು ಸಾಕು ಮರೆಯ, ಅಷ್ಟು ಮಾಡಿಬಿಟ್ಟಿಯಲ್ಲ. ವ್ಯಂಗ್ಯ ನಗೆಯನ್ನು ಬೀರುತ್ತಿರುವ ಹರಿಯೇ ಅಲ್ಲಿ ಹರಿ ರಾಮ ಎಲ್ಲ ಒಂದೇ ಆಗಿಬಿಡ್ತಾರೆ. ಒಂದು ಸಲ ರಾಮನನ್ನು ಹೇಳಿದರೆ ಮತ್ತೊಂದು ಸಲ ಕೃಷ್ಣನನ್ನು, ಯಶೋಧ ಅದು ತಾದಾತ್ಮ್ಯ ಭಾವ ಅಂತ ಹೇಳುವಂಥದ್ದು ಅಲ್ಲಿ ಎಲ್ಲಿ ಅಂತೇಳಿ ಹುಡುಕಲಿಕ್ಕೆ ಸಿಕ್ಕುವುದಿಲ್ಲ. ದಾರಿ ಕಾಣದೆ ಶರಣು ಹೊಕ್ಕಿ ತಿರುಗಿ ತಿರುಗಿ ನಾನು ನೀನೇ ಎಂದು ಭಾವಿಸಿರುವೆ. ತಡವೇಕೆ ಸ್ವಾಮಿ, ಕಾಲಹರಣ ಏಕೆ? ಕಾಲಹರಣ ಮೇಲರೇ ಸೀತಾರಾಮ ಕಾಲಹರಣ ಮೇಲರೇ. ಆಯಿತಾ, ಇದೊಂದು ಭಾಳ ರೋಷೋಕ್ತಿ ಒಂದು ತ್ಯಾಗರಾಜರ ಈ ಕೃತಿಯಲ್ಲೆಂದು ನೋಡಿ, ನನ್ನ ಪ್ರಾರ್ಥನೆಯನ್ನು ಏಕೆ ಮನ್ನಿಸುವುದಿಲ್ಲ? ವಾಲಿಯ ಉಪಟಳವನ್ನು ತಪ್ಪಿಸಲು ಸುಗ್ರೀವನನ್ನು ಪೊರೆದೆ, ನನಗೂ ಸುಗ್ರೀವ ಇಲ್ಲವೇ? ಒಳ್ಳೆ ಕಂಠ ಇಲ್ಲವೇ? ಸುಗ್ರೀವ ಇಲ್ಲವೇ? ಅಣ್ಣನ ಕೋಪತಾಪವನ್ನು ತೆರೆಯಲು ವಿಭೀಷಣನನ್ನು ಪೊರೆದೆ, ಅವನ ಮಾತು ಮಾತ್ರ ನಿನಗೆ ಗಿಣಿಯ ಮಾತಾಯಿತೆ, ನನ್ನ ಪ್ರಾರ್ಥನೆಯ ಮಾತು ಮಾತ್ರ ನಿನಗೆ ಭೀಷಣ ಅಲ್ಲವೇ ಅಂತ ನಾಮುರಾಲಗಿಂ ಆಲಗಿಂ ಪವೇಮಿ ಆಲಗಿಂ ಪವೇಮಿ ಆಲಗಿಂ ಪವೇಮಿ ಶ್ರೀರಾಮ ನಾಮೋರಾಲಗಿಂ ಪವೇಮಿ. ನನ್ನ ಪ್ರಾರ್ಥನೆಯನ್ನು ಯಾಕೆ ನೀನು ಕೇಳುವುದಿಲ್ಲ ಅಂತ. ಹಾಗೆ ಯಜ್ಞ ಯಾಗ ವೇದ ಘೋಷ ಉಪನಿಷತ್ತು ಎಲ್ಲ ಕಲಿತು ನಾನು ದೊಡ್ಡ ವಿದ್ವಾಂಸ ಅಂತೇಳಿ ಹೇಳಿಕೊಂಡವರು, ದೊಡ್ಡ ಪದವಿ, ಅವ ಚತುರ್ವೇದಿ, ಇವ ತ್ರಿವೇದಿ, ಇವ ಘನಪಾಠಿ, ಇವನು ಹಾಗೆ ಇವನು ಹೀಗೆ, ಇವರನ್ನು ಈ ಪದವಿ ಸಿಕ್ಕಿದವರನ್ನು ಮಾತ್ರವ ಇದು ಸದ್ಭಕ್ತಿ ಅಂತ ನೆನೆಸಿದ್ಯಾ? ಏನು ನೆನೆಸಿದ್ದಿ? ಪದವಿನಿ ಪದವಿನಿ ಸದ್ಭಕ್ತಿಯು ಗೆಲ್ಗೂಡೆ ಪದವಿನಿ ಸದ್ಭಕ್ತಿಯು ಗೆಲ್ಗೂಡೆ ಪದವಿನಿ ಸದ್ಭಕ್ತಿಯು ಗೆಲ್ಗೂಡೆ. ಅದೊಂದು ದೊಡ್ಡ ಪದವಿಯಾ? ಅದೊಂದು ದೊಡ್ಡ ಪದವಿಯ? ನಿನ್ನ ಭಕ್ತಿಯೇ ಇಲ್ಲದೆ ಸುಮ್ಮನೆ ಏನೇನೋ ಹರಟ ಹೊಡಿತಾರೆ ಅವರು ಅಂತ ಅದನ್ನು ಚಾಲೆಂಜ್ ಮಾಡಿಬಿಡ್ತಾರೆ. ರಾಮನ ಮಂತ್ರ ಹೇಳಿದರೆ ಸಾಕು, ಇದೆಲ್ಲ ಬೇಡ. ನೆಕ್ಸ್ಟ್ ದೇವರನಿ ಉಪೇಯ ನಾಮ ವಿವೇಕ ಎನ್ನುವ ಒಂದು ಗ್ರಂಥವನ್ನು ಉಪನಿಷತ್ ಬ್ರಹ್ಮ ಅವರು ಬರೆದಿದ್ದಾರಂತೆ. ಅದರಲ್ಲಿ ನಾರಾಯಣ ನಾಮದ ರಾ, ನಮಃ ಶಿವಾಯದ ವನ್ನು ಒಟ್ಟು ಸೇರಿಸಿ ರಾಮ ಮಂತ್ರವನ್ನು ಮಾಡಿದಂಥ ರಹಸ್ಯ ವಿವೇಕವನ್ನು ಅಲ್ಲಿ ಹೇಳಿದ್ದಾರೆ. ಅದನ್ನು ಇವರು ಹಿಡ್ಕೊಂಡ್ರು.
ತ್ಯಾಗರಾಜರು ಹಿಡ್ಕೊಂಡು ಶಿವ ಶಿವಮಂತ್ರಮೂನಕು ಮಾ ಜೀವಮೂ ಮಾಧವ ಮಂತ್ರ ಮೂನಕು ರಾಜೀವಮೂ. ಇದು ಅರ್ಥ ಗೊತ್ತಿಲ್ಲದೆ ತುಂಬ ಜನ ನಮ್ಮ ಸಂಗೀತಗಾರರು ಧವ ಮಂತ್ರ ಅಂತ ಆಗ್ಬಿಡ್ತದೆ. ಮಾಧವ ಮಂತ್ರ ಅಲ್ಲ, ಹೆಚ್ಚು ಕಡಿಮೆ ಆಗಿಬಿಟ್ರೆ ಅನಾಹುತ ಆಗ್ತದೆ. ಇದು ತುಂಬ ಸಲ ಸಂಗೀತಗಾರರು ಸಂಗೀತದ ಅರ್ಥವೇ ತಿಳಿಯದೆ ಸುಮ್ಮನೆ ಹೇಳಿಬಿಡ್ತಾರೆ. ದೇವಾಮೃತ ವರ್ಷಿಣಿ ಅಂತ ರಾಗ ಇದು ಕರಹರ ಪ್ರಿಯ ಅಲ್ಲ. ದೇವಾಮೃತ ವರ್ಷಿಣಿ ರಾಗದಲ್ಲಿ ಯವರನೇ ನಿರ್ಣಯಿಂಚಿರ ಅಂತ ಹೇಳುವಂಥ ಈ ಕೃತಿಯಲ್ಲಿ ರಾಮಾಂತ ಶಬ್ದವನ್ನು ಯಾಕೆ ಹೇಳಬೇಕು ಅಂತ ಹೇಳುವಂಥದ್ದನ್ನು ಒಂದು ಲಿಖಿತ ರೂಪದಲ್ಲಿ ಅಷ್ಟೂ ಚಂದ ಮಾಡಿ ನಮಗೊಂದು ಮಂತ್ರವನ್ನು ಹೇಳಿಕೊಟ್ಟಿದ್ದಾರೆ. ಇಲ್ಲಿ ತ್ಯಾಗರಾಜರ ಇಡೀ ಕೃತಿಗಳನ್ನು ನೋಡಿದರೆ ಒಂದು ಪೂರ್ತಿ ಸಮಗ್ರವಾಗಿ ಒಂದು ಸ್ಕ್ಯಾನ್ ಮಾಡಿದರೆ ಒಂದು ರಾಮಾಯಣದ ಚಿತ್ರವನ್ನು ಬರೀಲಿಕ್ಕಾಗ್ತದೆ. ಇಡೀ ರಾಮಾಯಣದ ಚಿತ್ರವನ್ನು ಹಂಸಧ್ವನಿಯ ಶ್ರೀ ರಘುಕುಲ, ಯದುಕುಲ ಕಾಂಬೋದಿಯ ಶ್ರೀ ರಾಮ ಜಯರಾಮ, ಶ್ರೀರಾಮ ಜಯ ರಾಮ ಪಾಲ್ಗಾಡ್ ಕೆ ವಿ ನಾರಾಯಣ ಸ್ವಾಮಿ ಅವರು, ಜಯ ರಾಮ ಶ್ರೀರಾಮ ಜಯ ರಾಮ ಸಿಂಗಾರ ರಾಮ 9 ಚರಣಗಳಿದೆ. 9 ಚರಣಗಳಲ್ಲಿ ಪ್ರತಿ ಒಂದೊಂದು ಕ್ಯಾರೆಕ್ಟರನ್ನು ಹೇಳ್ತಾ ಹೋಗ್ತಾರೆ. ಅದ್ಭುತವಾದಂಥ ಕೃತಿ ಯದುಕುಲ ಕಾಂಬೋಜಿಯಲ್ಲಿ ಏಕತಾನತೆಯಿಂದ ಹೋಗುವಂಥದ್ದು. ಇದನ್ನು ಯದುಕುಲ ಕಾಂಬೋಜಿಯನ್ನು ತೋರಿಸ್ಲಿಕ್ಕೆ ಹೊರಡಬಾರದು. ಇದರಲ್ಲಿ ಈ ಕೃತಿಯಲ್ಲಿ ಒಂದೇ ಥರ ಸ್ಟಿರಿಯೋ ಟೈಪ್ಡ್ ಯದುಕುಲ ಕಾಂಬೋಜಿ ಹಾಗೆ ನುಡಿತಾ ಇರ್ತದೆ. ಅದು ಪಾಲ್ಘಾಟ್ ಕೆ ವಿ ನಾರಾಯಣ ಸ್ವಾಮಿ ಅಂತವರು ಸಂಯಮದವರು ಹಾಡಬೇಕು. ಉತ್ಸಾಹದವರು ಅಟ್ಟಹಾಸದವರು ಹಾಡಿದರೆ ಅನಾಹುತ ಆಗ್ತದೆ. ಇರಲಿ, ಸೌರಾಷ್ಟ್ರದಲ್ಲಿ ವಿನಯ ಮುನಾನು ಅಂತ ಮತ್ತೊಂದು ಹಾಡಿದೆ. ಅದರಲ್ಲಿ ಸೀತೆಗೆ ಮಾಂಗಲ್ಯ ಕಟ್ಟಿದ್ದು ನಿನ್ನ ಕರಗಳಲ್ವೋ, ಪರಶುರಾಮನ ಧನುಸ್ಸಿನ ಶಕ್ತಿಯನ್ನು ಸೋಲಿಸಿದ್ದು, ವಿರಾಧನನ್ನು ವಧಿಸಿದ್ದು ನಿನ್ನ ಕರ ಅಲ್ಲವೋ, ಹೀಗೆ ಕರವನ್ನು ಒಂದು ಕೈಯನ್ನು ವಿವರಿಸುವುದು, ನೇತ್ರವನ್ನು ಹೊಗಳೋದು, ಸೌಂದರ್ಯ ಹೇಳ್ತಾ ಹೀಗೆ ಮಾಡುವಂಥ ಅದ್ಭುತ ಕೃತಿಯನ್ನು ಇಂಥವುಗಳಲ್ಲೆಲ್ಲ ನಾವು ಕಾಣ್ಬೋದು. ಅಲ್ಲಿ ರಾಮಾಯಣದ ಕೆಲವು ಎಪಿಸೋಡ್ಸ್ಗಳನ್ನು ಹೇಳ್ತಾ ಅವರು ಮುಂದರಿತಾರೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜಗದಾನಂದ ಕಾರ್ಯಕ್ರಮ ಇದು ಎಲ್ರಿಗೂ ಗೊತ್ತಿರುವಂಥದ್ದು. ಪುಷ್ಪಬಳ ಪಂಚಮಿಯ ದಿವಸ ಎಲ್ಲರೂ ರೇಡಿಯೋ ಅಥವಾ ಟಿ ವಿ ಎದುರಿನಲ್ಲಿ ಹಾಕಿದರೆ ತಿರುವಯ್ಯಾರಿಂದ ಬಂದದ್ದನ್ನು ನೀವೆಲ್ಲ ಕೇಳಿರ್ತೀರಿ. ಅಪಸ್ವರದಲ್ಲಿಯೂ ಹಾಡಿದ್ದು ಕೇಳಿರ್ಬೋದು. ಇರಲಿ, ಆದರೂ ಜಗದಾನಂದಕಾರಕ ಜಗತ್ತಿಗೆ ಒಂದು ಎಲ್ಲರಿಗೆ ಗೊತ್ತಾಗಿರುವಂಥ ಈ ಹಾಡು ತ್ಯಾಗರಾಜರು ಬರೆದಿರೋದು. ರಾಮಾಷ್ಟೋತ್ತರವನ್ನು ಕುರಿತಾಗಿ ಮಾಡಿ ಅದನ್ನೇ ಬರೆದದ್ದು. ರಾಮಾಷ್ಟೋತ್ತರ 108 ಹೆಸರುಗಳಿರುವಂಥದ್ದು. ವಿಶೇಷ ಅಂದರೆ ರಾಮ ಅಂತ ಹೆಸರಿಲ್ಲ ಇದರಲ್ಲಿ. ರಾಮಾಷ್ಟೋತ್ತರದಲ್ಲಿ ರಾಮ ಎಂಬ ಹೆಸರಿಲ್ಲದೆ ರಾಮಾಷ್ಟೋತ್ತರವನ್ನು ಪೂರ್ತಿಯಾಗಿ ಬರೆದಿದ್ದಾರೆ. ಪಾದವಿಜಿತ ಮೌನಿ ಶಾಪ ಸಮ ಪರಿಪಾಲವರ ಮಂತ್ರ ಗ್ರಹಣ. ಇದು ಬಾಲಕಾಂಡ. ಅಗಣಿತ ಗುಣ ಕನಕ ಚೇಲ. ಇದು ಅಯೋಧ್ಯಾಕಾಂಡ. ಕರಧೃತ ಶರಜಾಲ ಸುರಮದಾಪಹರಣ ವನೀಸುರ ಸುರ. ಅರಣ್ಯಕಾಂಡ. ಅಗಣಿತ ವಾನರಾಧಿಪ ಅಂಗ್ರಿಯುಗ. ಗಣಿತ ವಾನರಾಧಿಪನತಾಂಘ್ರಿಯುಗ ಜಗದ. ಅದು ಕಿಷ್ಕಿಂಧ ಕಾಂಡ. ಸುರಸರ ಹಿಪುಕರಾಬ್ಜ ಲಾಲಿತ ಚರಣ. ಸುರಸಾರಿ ಪುಕರಾಬ್ಜ ಲಾಲಿತ ಚರಣ. ವಗುಣ ಸುರಗಣ ಮದಹರಣ ಸನಾತನ ಜನುತ ಜ. ಅದು ಸುಂದರಕಾಂಡ. ಅಬ್ಧಿಮದಹರಣ ವಾಸವರಿಪು ಜನಕಾಂತಕ ಶರಣಾಗತ ಪಾಲನ ಸುಮನೋರಮಣ ಸುರಮುನಿ ಜನ
ವಿಹಿತ ಕಲಶ, ಇಲ್ಲಿ ಸೇತುಬಂಧನ, ರಾವಣವಧೆ, ವಿಭೀಷಣ ಶರಣಾಗತಿ, ಬ್ರಹ್ಮಾತಿ ದೇವತೆಗಳ ಆಗಮನ, ಶ್ರೀರಾಮ ಪಟ್ಟಾಭಿಷೇಕ ಎಲ್ಲ ಒಂದು ಕೃತಿಯಲ್ಲಿ. ಅಲ್ಲಿ ರಾಮನ ಅಷ್ಟೋತ್ತರ ಮಾಡ್ತಾ ಇದ್ದ ಹಾಗೆ ಒಂದು ರಾಮಾಯಣವನ್ನು ಅನ್ರಿವೆಲ್ ಮಾಡುವಂಥ ಇವರದ್ದೊಂದು ಟೆಕ್ನಿಕ್ಕು ಅದ್ಭುತವಾದದ್ದು. ಹಾಗೇ ಕನಕನ ರುಚಿರ ಇರಲಿ, ಎಂದರೋ ಮಹಾನುಭಾವರು ಇರಲಿ, ಇದೇ ಥರದ ಆ ಒಂದು ಚಾಣಾಕ್ಷತನ ಮತ್ತು ಹೇಳಿಕೊಳ್ಳುವಂಥ ಆ ಒಟ್ಟಿಗೆ ಸಂಯೋಗ ಆಗುವಂಥ ರಾಮನ ಜೊತೆ ಅಥವಾ ಸಂಯುಕ್ತ ಆಗುವಂಥ ಒಂದು ಕೃತಿ ರಚನೆ ಇವೆಲ್ಲ. ಬಾಲಕಾಂಡಕ್ಕೆ ಕೌಸಲ್ಯ ರಾಮನ ಸಂಭಾಷಣೆಯನ್ನು ಬಹಳ ಒಂದು ಚಂದವಾದಂಥ ಒಂದು ಕೃತಿಯಲ್ಲಿ ರಾಮ ರಾಮ ರಾಮಲಾಲಿ ಎನ್ನುವ ಒಂದು ಕೃತಿಯಲ್ಲಿ ಇದೆ ನೋಡಿ. ರಾಮ ರಾಮ ರಾಮಲಾಲಿ ಶಹನ ಶ್ರೀ ರಾಮ ರಾಮಲಾವಣ್ಯ ಲಾಲಿ. ತೊಟ್ಲಲ್ಲಿ ಹಾಕಿ ತೂಗಬಹುದಲ್ಲ, ಹಾಗೆ ಆ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿಬಿಟ್ರು. ಆಮೇಲೆ ಆಟ ಆಡಲಿಕ್ಕೆ ಹೋಗ್ತಾವೆ ಮಕ್ಕಳು. ಆಟ ಆಡುವಾಗ ರಾಮ ಕಣ್ಣು ಮುಚ್ಚಲು ಆಟಕ್ಕೆ ನೀವು ಬರೋದು ಬೇಡ ಅಂತ ಹೇಳಿದರು. 7ನೇ ಪಾದಕ್ಕಾಗುವ 7ನೇ ಚರಣದಲ್ಲಿ ಅಮ್ಮ ಕೇಳ್ತಾಳೆ, ನೀನು ಯಾಕೆ ಆಟಕ್ಕೆ ಹೋಗೋದಿಲ್ಲ ರಾಮ? ಹೋಗಲ್ಲ, ಮಕ್ಕಳೊಟ್ಟಿಗೆ ಆಟ ಆಡಲ್ಲ. ಅವರು ಬೇಡ ಹೇಳ್ತಾರೆ. ಯಾಕೆ? ಅವರು ಕಣ್ಣು ಮುಚ್ಚಲು ಆಟ ಆಡುವಾಗ ಕಾಯಿಯನ್ನು ಹೀಗಿಟ್ಕೊಂಡ್ರೆ ಕಣ್ಣು ಇನ್ನೂ ದೊಡ್ಡದುಂಟಂತೆ. ಅವ್ರು ಕಣ್ಣು ಕಾಣ್ತದೆ ನನಗೆ. ಕಣ್ಣು ಮುಚ್ಚಲು ಆಟ ಆಡಿದ್ರೆ ಅವನು ಮಕ್ಕಳು ಬೇಡ, ನೀನು ಆಟಕ್ಕಿಲ್ಲ ಅಂತ ಹೇಳಿದ್ದಾರಂತೆ. ಅದರದ್ದೊಂದು ಸನ್ನಿವೇಶ ನೋಡಿ. ಆ 8ನೇ ಚರಣ 8 ಕನುಲು ಮೂಸಿಯಾಡಿನಾರು ಕರಮುನ ಕಣಗನಿ ನೇತ್ರ ಮನಿ ಕಸರೆದರು ರಾಮ 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 ಲಾಲಿ ಅಂತ. ಬಾಲಕಾಂಡದಲ್ಲಿ ಬರುವಂಥ ವಿಶ್ವಾಮಿತ್ರನ ಎಂಟ್ರಿ ಬಹಳ ಇಂಪಾರ್ಟೆಂಟ್ ನಮಗೆ. ವಿಶ್ವಾಮಿತ್ರನಿಗೆ ಏನು ಒಂದು ಹೆಮ್ಮೆ. ಅವ ಶಿವಧನುಸ್ಸನ್ನು ಹಿಡ್ಕೊಂಡು ಅವನು ಎಳೆದು ನಿಂತಿದ್ದಾನೆ. ಅವನ ಮುಂಗುರುಳು ಹೀಗೆ ಬಂದಿದಂತೆ. ಅದು ವಿಶ್ವಾಮಿತ್ರ ನೋಡ್ತಾನೆ. ಇದು ತ್ಯಾಗರಾಜರು ನೋಡಿದ್ದು, ವಿಶ್ವಾಮಿತ್ರ ಅಲ್ಲ. ವಿಶ್ವಾಮಿತ್ರ ನೋಡ್ತಾ ಇದ್ದಾನೆ. ಆ ರಾಮನ ಮುಂಗುರುಳು ಹೀಗೆ ಅಲ್ಲಾಡ್ತಾ ಉಂಟು. ರೇ 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 ಅಂತ ಮಧ್ಯಮಾವತಿಯ ರೀಯಲ್ಲಿ ರೀ 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 ಅಂತ ಅಲ್ಗಾಡ್ತಾ ಉಂಟದು. ಅದು ಹೇಗದು? ಅಲಕಲಲ್ಲಾಡಗನಿ ಅಲಗಲಲ್ಲಾಡಗನಿ ಆರಾಣುನಿಯಕು ಪೊಂಗೆನೋ ಅಲಗಲಲ್ಲಾಡಗನಿ ಆರಾಣುನಿಯಕು ಪೊಂಗೆನೋ ಅಲಗಲ. ಮುಂಗುರುಳು ಅಲ್ಲಾಡ್ತಾ ಉಂಟಂತೆ. ಅದನ್ನು ನೋಡ್ತಾ ಕೂತಿದ್ದಾನೆ ವಿಶ್ವಾಮಿತ್ರ. ಮಾರೀಚನ ಮದ ಅಡಗಿಸುವಾಗಲೂ ಶಿವಧನುಸ್ಸನ್ನು ಮುರಿಯುವಾಗಲೂ ರಾಮನ ಮುಖಕಮಲದ ಮೇಲಿನ ಮುಂಗುರುಳನ್ನು ನೋಡಿ ತ್ಯಾಗರಾಜರು ಹೇಳಿದ್ದು, ಇಲ್ಲಿ ಏನೋ ಆಗ್ತಾ ಉಂಟು, ಮಾರೀಚನ ಮದ ಅಟ್ಟಹಾಸ ಆಗ್ತಾ ಇರುವಾಗ ಇವರು ನೋಡಿದ್ದಾಚೆ ಇದೇ ಆಗಿದೆ. ಅಲಕಲಲ್ಲಾಡಗಗನಿ ಅಂತ. ಅದು ಆ ಮುಂಗುರುಳು ಅಲ್ಲಾಡುವಾಗ ಮಧ್ಯಮಾವತಿಯಲ್ಲಿ ರೇ 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 ಅಲ್ಲ, ಸ್ಟ್ರೈಟಲ್ಲಿ ಹಿಡಿಬಾರ್ದು, ಇದ್ರೆ ಬೃಂದಾವನ ಸಾಂಗ್ ಆಗುತ್ತೆ. ಹಾಗೆ ಮಾಡಬಾರ್ದು. ಅದನ್ನು ಆ ರೀಯನ್ನು ಅಲ್ಗಾಡಿಸಿ ಕಂಪಿತ ಗಮಕದ ರೀಯನ್ನು ಉಪಯೋಗಿಸಿಬಿಟ್ಟು ಮಧ್ಯಮಾವತಿಯಲ್ಲಿ ಮುಂಗುರುಳನ್ನು ಅಲ್ಲಾಡಿಸ್ತಾರೆ. ಇದು ತ್ಯಾಗರಾಜರ ಚಮತ್ಕಾರ. ಶ್ರೀರಾಮ ಪಾದಮ. ಶ್ರೀರಾಮ ಪಾದಮ. ದಾರಿಣಿ ಶಿಲಯೈ ತಾಪಮು ತಾಳಕ. ಶಿಲೈ ತಾಪಮು ತಾಳಕ
ಹಾಡಲಿಕ್ಕೆ ಸಮಯದ ಕೊರತೆ ಇರೋದ್ರಿಂದ ಸ್ವಲ್ಪ ಕಟ್ ಮಾಡ್ತೇನೆ. ದಾರಿನಿ ಶಿಲೆಯನ್ನು ನೀನು ಅವಳು ತಾಪದಿಂದ ಕಾಯ್ತಾ ಇದ್ದಾಳೆ, ನೀನು ಒಂದು ಮೆಟ್ಟಿದ ಕೂಡಲೇ ಅವಳು ಮೇಲೆ ಬರುವಾಗ ಆಯ್ತಲ್ಲ ಅಂತ ಅಹಲ್ಯೆಯ ಒಂದು ರೂಪವನ್ನೊಂದು ಆ ಶ್ರೀರಾಮ ಪಾದಮ್ಮ ಸ್ವರಾಕ್ಷರಗಳನ್ನು ತಗೊಂಡು ಬಂದು ಬಹಳ ಚಮತ್ಕಾರವಾಗಿ ಅಮೃತವಾಹಿನಿ ಅಂತ ಹೇಳುವಂಥ ಈ ರಾಗವನ್ನು ಅವರು ನಟಭೈರವಿ ಜನ್ಯವಾದ್ದು ಈ ರಾಗವನ್ನು ಅದರಲ್ಲಿ ಮಾಡಿದ್ದಾರೆ. ಹಾಗೆ ಒಂದೆರಡು ಮೂರು ಅಹಲ್ಯೆಯನ್ನೇ ಕುರಿತಾಗಿ ಬರೆದಂತಹ ತಲಚಿನಂತನೇ ಶ್ರೀರಾಮ ಜಯರಾಮ ಅದರಲ್ಲೆಲ್ಲ ಅಹಲ್ಯ ಕುರಿತಾಗಿದೆ. ಸೊ ಇದೆಲ್ಲ ಬಾಲಕಾಂಡದಲ್ಲಿ ಬರುವಂಥದ್ದು. ಅಯೋಧ್ಯಾಕಾಂಡದಲ್ಲಿ ಕೈಕೇಯಿ ಅವಳು ಐಕಿ ಅಂತ ಹೇಳಿದ ಕೂಡಲೇ ಒಂದು ಅವಳು ಅಸೂಯ ಪರಳು ಬಿಟ್ಟುಕೊಡೋದಿಲ್ಲ ತ್ಯಾಗರಾಜರು ಕೈಕೇಯಿಯನ್ನು. ಅವಳಿಗೆ ದೈವದ ಮಾಯದ ಬಲೆಯಿಂದ ಹಾಗೆ ಮಾಡಿದ್ದಷ್ಟೇ ಅಲ್ಲದೆ ಅವಳೆಲ್ಲ ಹಾಗೆ ಮಾಡಿದ್ದಲ್ಲ ಅಂಥೇಳಿ ಹೇಳಿಬಿಟ್ಟು ಅಲನಾಡು ವಸಿಷ್ಠಾದುಲು ಪಟ್ಟಮು ಗಟ್ಟೆ ಪಲುಕುಲ ವಿನಿ ವೇಗಮೇ ಭೂಷಣಮುಲ ನೊಸಗಿನ ಕೈಕನು ಮಾಯ ಒಲವೇಸಿ ತ್ಯಾಗರಾಜ ವರದುಡುತ್ತಾ ಜನಗಲೇದ ಮನಸ ಸಾಮರ್ಥ್ಯಮೇ ಮನಸ. ಇದು ವರ್ಧನಿ ಅಂತ ಒಂದು ಬಹಳ ಅಪರೂಪದ ರಾಗ. ಮನಸ ಜಾನಕಿಯ ಬಗ್ಗೆ ಹಲವಾರು ಕೃತಿಗಳಿದೆ. ಅದರಲ್ಲಿ ಸರಿಯವ್ವರೆ ಒಂದು ಲೈನು ನೆನಪಿಸಲಿಕ್ಕೆ, ಜಾನಕಿಯನ್ನು ಈಗ ನೆನಪಿಸದಿದ್ರೆ ಇನ್ಯಾವಾಗ ನೆನೆಸೋದು? ಸರಿಯವ್ವರೆ ಶ್ರೀ ಜಾನಕಿ. ಸರಿಯವ್ವರೆ ಶ್ರೀ ಜಾನಕಿ ನೀ ಸರಿಯವ್ವರೆ ಮಾ ಜಾನಕಿ ಜಾನಕಿ ಚಟ ಬಟ್ಟಗ ಮಾ ಜಾನಕಿ ಚಟ ಬಟ್ಟಗ. ರಾಜಸುಖವನ್ನು ಅನುಭವಿಸುವುದು ಬಿಟ್ಟು ಇವನ ಹಿಂದೆ ತಿರುಗಿ ಕಾಡಿಗೆ ಹೋಗ್ತೇನೆ ಅಂತೇಳಿ ಹೊರಟಿದ್ಯಲ್ಲ ಅಂತೇಳಿ ಸರಿಯವ್ವರೇ ಶ್ರೀ ಜಾನಕಿಯಲ್ಲಿ ಸೀತೆಯನ್ನು ಕುತ್ಕೊಂಡು ಕೊಂಡಾಡ್ತಾರೆ. ಮಾ ಜಾನಕಿಯಲ್ಲಿ ನೀನು ಆಮೇಲೆ ಯುದ್ಧಖಂಡದಲ್ಲಿ ಬರುವಾಗ ಮತ್ತೆ ನೋಡೋಣ, ಈಗ ಬೇಡ. ಅಲ್ಲಿಯೂ ಕೂಡ ಮಾ ಜಾನಕಿಯನ್ನು ಬಹಳ ನೆನೆಸಿಕೊಳ್ತಾರೆ. ಅರಣ್ಯಕಾಂಡದಲ್ಲಿ ಅಡಿಗಿ ಸುಖಮುನಲ್ಲಿ ಆಶ್ರಯಿಂಚಿ ವರಮಡಿಗಿನ ಸೀತಾ ಆಶ್ರಯಿಂಚಿ ವರಮಡಗಿನ ಸೀತ ಅಡವಿ ಪೋನಾಯೆ. ಸೀತೆ ನಿನ್ನನ್ನು ಆಶ್ರಯಿಸಿಕೊಂಡು ಅರಣ್ಯ ಬಂದ್ಲು. ನೀನು ಮಾಡಿದ್ದಂಥದ್ದು ಅರಣ್ಯವಾಸ. ತ್ಯಾಗರಾಜರು ಹೀಗೆ ಮಾಡಬಾರ್ದು ಆಯಿತಾ ಅಂತ ನಿಂದಿಸ್ಬಿಡ್ತಾರೆ. ಇಲ್ಲಿ ರಾಮನಲ್ಲಿಗೆ ಕೋಪ ಇದೆ, ಸೀತೆಯೆಡೆಗೆ ಸಹಾನುಭೂತಿ ಇದೆ. ಆಶ್ರಯಿಂಚಿ ವರಮಡಗಿನ ಸೀತಾ ಅಡವಿ ಪೋನಾಯೆ, ಅಡವಿಗೆ ಹೋಗುವ ಹಾಗೆ ಮಾಡಿಬಿಟ್ಟಿಯಲ್ಲ, ಹೀಗೆ ಮಾಡ್ಬೋದಾ ಅಂತ ಒಂದು ರಾಮನನ್ನು ಚೂರು ನಿಂದನೆ ಮಾಡುವಂಥ ಒಂದು ಕೃತಿ ಇದೆ. ಅಡಿಗಿ ಸುಖಮು ಅಂತ ಒಂದು ಮಧ್ಯಮಾವತಿದ ಒಂದು ಕೃತಿ. ಇದು ಕೇಳಲೇಬೇಕಾದದ್ದು. ಎಷ್ಟೆಷ್ಟೋ ಕಾಂಡಗಳಲ್ಲಿ, ರಾಮಾಯಣದ ಬೇರೆ ಬೇರೆ ಕಾಂಡಗಳಲ್ಲಿ ಬರುವಂಥ ವಿಚಾರಗಳನ್ನು ಇದರಲ್ಲಿ ಒಂದೊಂದು ತುಣುಕು ಹಾಕಿಬಿಡ್ತಾರೆ. ಶಬರಿಯ ಬಗ್ಗೆ ಬಂದಾಗ ಯಾರು ಕವಿಗಳು ಶಬರಿಯನ್ನು ಹೊಗಳಲಿಲ್ಲ, ಮಾತಾಡಲಿಲ್ಲ. ತ್ಯಾಗರಾಜರಿಗೆ ಸಿಕ್ಕಿದ್ದು ಅದ್ಭುತ. ಎಂತನಿ ನಿಂತುಲು ಶಬರಿ ಭಾಗ್ಯವು, ಶಬರಿ ಭಾಗ್ಯವು ನಾನು ಹೇಗೆ ವರ್ಣಿಸಲಿ ಅಂತ. ಅವಳು ಎಂಜಲು ಆದಂತಹ ಹಣ್ಣನ್ನು ರಾಮನಿಗೆ ಕೊಟ್ಲು ಅಂತ ಒಂದು ನಮಗೆ ಕೇಳಿ ಬರ್ತದೆ. ಇದು ಪದ್ಮಪುರಾಣದಲ್ಲಿ ಉಂಟಂತೆ, ಬೇರೆ ಎಲ್ಲಿ ಇಲ್ಲ. ಇದು ರುಚಿ ನೋಡಿದ ಹಣ್ಣುಗಳನ್ನೇ ಕೊಟ್ಲು ಶಬರಿ ಅಂತ. ಶಬರಿ ಎಂಗಿಲುಚ್ಚುಣ ಅಪರಾಮ ಭಕ್ತಿಯಲ್ಲಿ.
ಎಂಜಿಲನ್ನು ಮಾಡಿದಂದನ್ನು ಕೊಟ್ಟುಬಿಟ್ಲು ಅಂತ. ಶಬರಿ ಎಂಗಿಲಿಚುನ ಚಂದ್ರಧರುಡು ಮೇಚುನ ಶಬರಿ ಎಂಗಿಲಿಚುನ ಅವಳು ಅದನ್ನು ಕೊಟ್ಟದಂತ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಅಂತ ಹೇಳೋದು. ಸ್ವಯಂ ಪ್ರಭೆ ಅಂತ ಒಂದು ಕ್ಯಾರೆಕ್ಟರ್ ಬರ್ತದೆ. ಈಕೆ ಶಾಂಡಿಲ್ಯನ ಮಗಳು, ಗುಹೆಯೊಂದರಲ್ಲಿ ವಾಸ, ಬ್ರಹ್ಮವಾದಿನಿ, ಬ್ರಹ್ಮ ಜ್ಞಾನಾರ್ಜನೆಗಾಗಿಯೇ ತನ್ನ ಇಡೀ ಜೀವನವನ್ನು ಮುಡುಪಾಗಿರಿಸಿಕೊಂಡವಳು. ಈಕೆ ಸೀತೆಯನ್ನು ಹುಡುಕಿಕೊಂಡು ಬಂದಂಥ ವಾನರೋತ್ತಮನನ್ನು ಸತ್ಕರಿಸಿದ ತಪಸ್ವಿನಿ. ಅಬಲೆಯಾದ ಸ್ವಯಂಪ್ರಭೆಗೆ ಅಚಲ ಪದವಿ ನೀಡುತ್ತಿದ್ದೀಯೇ. ಅಬಲ ಸ್ವಯಂಪ್ರಭುಕು ಅಬಲ ಸ್ವಯಂ ಪ್ರಭಕು ದೈವಮಚಲ ಪದವಿ ನೀಚುನ. ಈಗ ಅರ್ಥ ಆಗ್ತದಲ್ಲ, ಅದು ಅಷ್ಟು ಅವಳಿಗೊಂದು ಕೊಡ್ತೀಯಲ್ಲ, ಅವಳಿಗೊಂದು ಪದವಿ ಕೊಡ್ತೀಯಲ್ಲ ನೀನು ಸ್ವಯಂಪ್ರಭೆಗೆ ಅಂತ. ಹಾಗೆ ಶ್ರೀರಾಮನಿಗೂ ತನಗೂ ನಡುವೆ ಏರ್ಪಟ್ಟಿದ್ದ ವಿರಹದ ಘಟ್ಟವೊಂದರಲ್ಲಿ ತ್ಯಾಗರಾಜರು ಸ್ವಯಂಪ್ರಭೆ ಏನಾದರೂ ತಮ್ಮ ವಿರುದ್ಧವಾಗಿ ಚಾಡಿ ಏನಾದರೂ ಹೇಳಿದ್ಲ ತಮಗೆ ಅಂತ ಸ್ವಯಂಪ್ರಭೆಯ ಮೇಲೆ ಅನುಮಾನಿಸುವುದು ತ್ಯಾಗರಾಜರು. ಬಾಲಯವು ಸ್ವಯಂಪ್ರಭಾ ಚೆಪ್ಪೆನೋ ಎಂದು ಕೀಚಲಮು ಅಂತ ಒಂದು ಶಂಕರಾಭರಣದ ಕೃತಿಯಲ್ಲಿ ಹೀಗೆ ಒಂದು ಅನುಮಾನವನ್ನು ಪ್ರಕಟಿಸಿಬಿಡ್ತಾರೆ. ಅಡಿಗೆ ಸುಖಮುನಲ್ಲಿ ಶೂರ್ಪಣಖಿ ಆಶಹರಣ ರಕಸಿಷ್ಟ ಮಡುಗ ಅಪುಡೆ ಮೂಕು ಪೋಯೆ ಓ ರಾಮ ನಿನ್ನ. ಶೂರ್ಪಣಖಿ ರಾಮನನ್ನು ಮೋಹಿಸಿ ವಿವಾಹವಾಗಲು ಬರ್ತಾಳೆ. ಇದನ್ನು ನಿರಾಕರಿಸಿದ ರಾಮ ಲಕ್ಷ್ಮಣನಲ್ಲಿಗೆ ಕಳಿಸ್ತಾನೆ. ಆಕೆಯ ಕಿವಿಮೂಗು ಕತ್ತರಿಸ್ತಾನೆ. ಕಥೆಯೂ ಸರಿ, ಆದರೆ ರಾಮನನ್ನು ಬಯಸಿ ಬಂದವರು ಯಾರೂ ಸಂತೋಷ ಪಡಲಿಲ್ಲ. ಇದು ತ್ಯಾಗರಾಜರ ಕಂಪ್ಲೇಂಟು ಎಂಬ ನಿಂದಾಸ್ತುತಿಯನ್ನು ತ್ಯಾಗರಾಜರು ಶೂರ್ಪಣಖಿ ಆಶಹರಣ ರಕ್ಕಸಿ ಇಷ್ಟ ಮಡುಗ ಆ ಪುಡೆ ಮುಕ್ಕು ಪೋಯೆ ಅವರು ಹೋಯ್ತು ಅವ್ರದ್ದು ಹೀಗೆ ಮಾಡಿಬಿಟ್ಟಿಯಲ್ಲ. ಇನ್ನೊಂದು ಕಾಕಾಸುರ, ಪೌರಾಣಿಕವಾಗಿ ಕಾಕಾಸುರ ಸೀತೆಯನ್ನು ಹಿಂಸಿಸ್ತಾನೆ, ಅವಮಾನಗೊಳಿಸ್ತಾನೆ. ಇದರಿಂದ ಕೋಪಗೊಂಡ ರಾಮ ತೃಣವೊಂದನ್ನು ಬ್ರಹ್ಮಾಸ್ತ್ರವಾಗಿ ಬಿಟ್ಟು ಕಂಜಜಾಸ್ತ್ರ ಅಂತ ಒಂದು ಶಬ್ದ ಬರ್ತದೆ, ಕಾಕಾಸುರನ ಮೇಲೆ ಬಿಟ್ಟೋದಕ್ಕೆ ಅವನ ಬಲಗಂಡಿನ ಮೇಲೆ ಹೋಗಿ ಕಾಕಾಸುರ ಒಕ್ಕಣ್ಣಾಗ್ಬಿಡ್ತಾನೆ. ಅದರದ್ದು ಶ್ರೀಕಾಂತನಿ ಎಡಬಲ ಅಂತ ಒಂದು ಕೃತಿಯಲ್ಲಿ ಭವಪ್ರಿಯ ಅಂತ ರಾಗ. ಕಾಕದೈತ್ಯುನೇಗ ಶರಮೋನನೆಯ ಕಾಕದೈತ್ಯುನೇಯ ಶರಮೋನನೆಯ ಕಂಚಜಾಸ್ತ್ರಮೈ ಬರಗಲೇದ ಈ ಥರ ಹೋಗ್ತದೆ. ಇದು ಈ ಥರದ್ದೊಂದು 10-12 ಕೃತಿಗಳನ್ನು ಹೀಗೆ ಆಯ್ಕೆ ಮಾಡಿಕೊಳ್ಬೋದು. ನಿಲ್ಲಿಸ್ತೇನೆ ಇಲ್ಲಿಗೆ. ಕಿಷ್ಕಿಂಧ ಕಾಂಡಕ್ಕೆ ಹೋದರೆ ಅಲ್ಲಿ ಬಂದು ಆಂಜನೇಯ ಸಿಕ್ಕಿದ ತಕ್ಷಣ ಇವರು ಬೇರೆ. ಪಾಹಿ ರಾಮದೂತ ಜಗತ್ ಪ್ರಾಣಕುಮಾರ ಮಾಂ ಅಂತ ವಸಂತ ವರಾಳಿ ರಾಗದಲ್ಲಿ ಹೈದರಾಬಾದ್ ಬ್ರದರ್ಸ್ ಹಾಡಿದ ಒಂದು ಅದ್ಭುತ, ಎಲ್ಲೂ ಕೇಳಿರೋದಿಲ್ಲ. ಇದು ನಟಭೈರವಿ ರಾಗ ಜನ್ಯದ ನಿಷಾದಾಂತ್ಯ ರಾಗ. ಇದೊಂದು ಬಹಳ ಅಪರೂಪ, ನಾವು ಕೇಳಿರುವುದೇ ಇಲ್ಲ. ಇದು ಹೈದರಾಬಾದ್ ಬ್ರದರ್ಸ್ ಅದನ್ನು ಅಜರಾಮರ ಮಾಡಿಬಿಟ್ಟಿದ್ದಾರೆ ಈ ಹಾಡನ್ನು.
ವಾಯುಪುತ್ರನೇ, ಸಮುದ್ರೋಲ್ಲಂಘನ ಮಾಡಿ ಅಕ್ಷಯ ಕುಮಾರನನ್ನು ವಧಿಸಿದವನೇ, ಸೂರ್ಯನಂತೆ ತೇಜೋಮಯನೇ, ರಘುವರನ ಸುಚರಣಗಳನ್ನು ಕರಗಳಲ್ಲಿ ಹಿಡಿದವನೇ, ಕಲಿಯುಗದ ಪಾಪಗಳನ್ನು ತೇಲಿಸುವವನೇ, ರಾಕ್ಷಸರೆಂಬ ಸಮುದ್ರಕ್ಕೆ ಅಗಸ್ತ್ಯನಂತಿರುವವನೇ, ಹೀಗೆ ಹೇಳ್ತಾ ಮೇರು ಪರ್ವತಕ್ಕೆ ಸಮಾನವಾದ ದೇಹವುಳ್ಳವನೇ, ಪರಮ ಭಾಗವತನೇ ನಮ್ಮನ್ನು ರಕ್ಷಿಸು ಅಂತ ಆ ಹನುಮಂತನನ್ನು ಎಷ್ಟು ನಮನೆಯ ನಾಮ ವಿಶೇಷಣ ಪದಗಳಿಂದ ಸ್ತುತಿಸ್ತಾರೆ. ಗೀತಾರ್ಥಮು ಅಂತ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಸುರುಟಿ ರಾಗದ್ದು. ಇದರಲ್ಲಿ ವಾತಾತ್ಮಜುನಿಕಿ ಭಾಗ ತೆಲುಸುರ, ನೀನು ಸರಿಯಾಗಿ ಚೆಂದಾಗಿ ಹೇಳಿದ್ಯಲ್ವಾ ಗೀತಾರ್ಥವನ್ನು ವಾತಾತ್ಮಜನಿಗೆ ಅಂತ ಹೇಳುವಂಥದ್ದು. ಸುಂದರಕಾಂಡಕ್ಕೆ ಬಂದರೆ ಅಲ್ಲೂ ಬೇಕಾದಷ್ಟು ಕೃತಿಗಳು ರತ್ನಗಳೇ ಇದೆ. ಒಂದು ಅಳಿಲ ಭಕ್ತಿಯ ಬಗ್ಗೆ ಮಾತ್ರ ಎತ್ತಿ ಉದ್ಧರಿಸುವಂಥ ಒಂದು ಕೃತಿಯೊಂದು ನಮಗೆ ಕಾಣ್ತದೆ. ಉಡತ ಭಕ್ತಿಗನಿಯುಪ್ಪ ತಿಲ್ಲಗಲೇದ. ಉಡತ ಭಕ್ತಿ, ಅಳಿಲಿನ ಭಕ್ತಿ ಇದು ಎಂದಕ್ಕೂ ನಿರ್ದಯ ಅಂತ ಹರಿಕಾಂಬೋಜಿಯಲ್ಲಿ ಬರುವಂಥ ಒಂದು ಕೃತಿ. ಇದು 3ನೇ ಚರಣ ಮಾತ್ರ. ಉಡತ ಭಕ್ತಿಯನಿ ಉಪತಿಲ್ಲಗಲೇದ ಎಂದುಕೂ ನಿರ್ದಯ. ಅಳಿಲಿನ ಭಕ್ತಿಯನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿಲ್ಲ, ಆದರೆ ತೆಲುಗಿನ ರಂಗನಾಥ ರಾಮಾಯಣದಲ್ಲೂ ಆಳ್ವಾರರ ದಿವ್ಯ ಪ್ರಬಂಧದಲ್ಲೂ ಅಳಿಲಿನ ಮೇಲೆ ರಾಮ ಕೈ ಇಟ್ಟ ಪರಿಣಾಮವಾಗಿ 3 ಗೆರೆ ಬಂದದ್ದರ ಉಲ್ಲೇಖ ಇದೆಯಂತೆ. ಅದನ್ನು ಇವರು ಎತ್ಕೊಂಡು ಬಿಟ್ಟಿದ್ದಾರೆ. ಅದನ್ನು ಈ ಹಾಡಿನಲ್ಲಿ ಅಳಿಲಿನ ಭಕ್ತಿಯನ್ನು ಭಾಳ ಇಂಪಾರ್ಟೆಂಟ್ ಅಂತ ಹೇಳುವ ಹಾಗೆ ಅದನ್ನು ವಿವರಿಸಿದ್ದಾರೆ. ಹೀಗೆ ತುಂಬ ಹಾಡುಗಳಿದೆ. ಸೀತಾಪತೆ ಕಮಾಚಿನಲ್ಲಿ, ಏವರ ಮಡುಗುದುರ, ಗೀತಾರ್ಥಮು, ಲೇಖನ ಮುಂತಾದಗಳಲ್ಲಿ ಆಂಜನೇಯನ ಉಲ್ಲೇಖ ಬೇಕಾದಷ್ಟು ಮಾಡಿದ್ದಾರೆ. ಯುದ್ಧಕಾಂಡಕ್ಕೆ ಬಂದಾಗ ಸೀತೆ, ರಾವಣ, ವಿಭೀಷಣ ಇವರೆಲ್ಲರ ಬಗ್ಗೆ ಉಲ್ಲೇಖ ಇದೆ. ಕನಕೇಗಿಯಜ್ಞ ಮಿರಕಮಾಯ ಕರಮುನಿಚಿ ಶೀಕಿ ಚೆಂತನೆಯುಂಡಿ ದಾನವೂನಿ ವೆಂತ ನೇರ್ಚನಿ ಅಶೋಕ ತರೂಲ ಮಾಯಾ ಸೀತೆಯಾಗಿ ರಾವಣನಿಂದ ಅಪಹರಿಸಲ್ಪಟ್ಟಿದ್ದಾಳೆ. ಸೀತೆಗೆ ನಿನ್ನನ್ನು ಸುಮ್ಮನೆ ದೃಷ್ಟಿ ಮಾತ್ರದಿಂದ ಸುಟ್ಟು ಬಿಸಾಕ್ಬೋದಿತ್ತಾ? ಅವಳು ಮಾಡಲಿಲ್ಲ. ಯಾಕಂದರೆ ರಾವಣಾರಿ ಅಂತ ಶಬ್ದ ಬರ್ತದೆ ನಿನಗೆ, ರಾವಣನ ಶತ್ರು ಅಂತ. ಅದು ತಂದದ್ದು ಸೀತೆ, ಆಯಿತಾ? ನೀನಲ್ಲ. ಅವಳು ಅಲ್ಲೇ ಭಸ್ಮ ಮಾಡ್ತಿದ್ರೆ ನಿನಗೆ ಕೆಲಸವೇ ಇರ್ತಿರಲಿಲ್ಲ. ಅವಳು ರಾವಣಾರಿಯನಿ ರಾವಣಾರಿಯನಿ ರಾಜಿಲ್ಲು ಕೀರ್ತಿಯು ಮಹಾಜನಕಿ ಚಟ್ಟಬಟ್ಟಗ. ಸೊ ಇಲ್ಲಿ ಪೂರ್ತಿ ಕ್ರೆಡಿಟನ್ನು ರಾವಣನನ್ನು ಸುಟ್ಟು ಭಸ್ಮ ಮಾಡುವಂಥ ಒಂದು ಶಕ್ತಿ ಇದ್ದರೂ ಕೂಡ ಸೀತೆ ಅದನ್ನು ಮಾಡದೆ ರಘು ನನ್ನ ಗಂಡನಿಗೆ ಒಳ್ಳೆ ಹೆಸರು ಬರಲಿ ಅಂತೇಳಿ ಸುಮ್ಮನೆ ಕೂತದ್ದಂತೆ. ಅದು ಇವರು ಹೇಳ್ತಾರೆ. ఒక మాటకు విభీషణుడు పరియాచకమದಲ್ಲಿ ఒక మాటకు విభీషణుడు ఓర్వలేక శరణానగ. ఒక మాటకు విభీషణుడు ఓర్వలేక శరణానగ.
ಅದು ವನಸ್ಪತಿ ರಾಗ. ಹೀಗೆ ನನಗೆ ಇದನ್ನು ತೆಗೆದು ಇದರೊಳಗೆ ಹಾಕಬೇಕಾದ್ರೆ ತುಂಬ ತ್ರಾಸ ಆಗಿದೆ. ಆದರೆ ಯಾವುದನ್ನು ಬಿಡೋದು, ಯಾವುದನ್ನು ತೆಗೊಳ್ಳೋದು, ಯಾವುದನ್ನು ಹಾಕೋದು, ಯಾವುದನ್ನು ನೆನೆಸೋದು ಅಂತ ಹೇಳುವಂಥದ್ದೇ ನನ್ನ ಅಲ್ಪಮತಿಗೆ ದೊರಕಿದಂತಹ ಕೆಲವು ರಾಮಾಯಣಕ್ಕೆ ಸಂಬಂಧಿಸಿದಂತಹ ಕೃತಿ ರತ್ನಗಳನ್ನು ಆಯ್ಕೆ ಮಾಡಿ ಒಂದಷ್ಟು ನಿಮ್ಮ ಎದುರು ಪ್ರಸ್ತುತಪಡಿಸಿದ್ದೇನೆ. ಲೋಕದಲ್ಲಿ ಎಲ್ಲರೂ ಭಜನೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಎಲ್ಲರೂ ಸಂಗೀತ ಹಾಡ್ತಾರೆ, ತ್ಯಾಗರಾಜರ ಕೃತಿಗಳನ್ನು ಹಾಡ್ತಾ ಇದ್ದಾರೆ, ಭದ್ರಾಚಲ ರಾಮದಾಸರ ಕೃತಿಗಳನ್ನು ಹಾಡ್ತಾ ಇದ್ದಾರೆ, ಪುರಂದರದಾಸರ ಕೃತಿಗಳನ್ನು ಹಾಡ್ತಾ ಇದ್ದಾರೆ. ಕೆಟ್ಟ ಯೋಚನೆಗಳನ್ನೇ ಜನಗಳು ಬಿಟ್ಟಿದ್ದಾರೆ. ಯಮನಿಗೆ ಚಿಂತೆ ಹತ್ತಿತು, ನನಗಿನ್ನೂ ಕೆಲಸ ಇಲ್ಲ. ಊರಲ್ಲಿ ಎಲ್ಲೆಲ್ಲೂ ಜನರು ರಾಮ ಭಜನೆ, ಸಂಕೀರ್ತನೆ, ಸದ್ವಿಚಾರಗಳನ್ನೇ ಮಾಡುವುದನ್ನು ನೋಡಿದ ಯಮನಿಗೆ ಚಿಂತಿಸ್ತುನ್ನಾಡೆ. ಇದು ತನ್ನ ಉದ್ಯೋಗಕ್ಕೆ ಸಂಚಕಾರ ಒದಗಿತು ಎಂಬ ವಿಚಾರ ಚಿಂತೆಗೆ ಹಚ್ಚುತ್ತದೆ. ಸಾಮಾನ್ಯ ವ್ಯಕ್ತಿಯಾದರೂ ತನ್ನೆಡೆಗೆ ಬರುವುದು ಎಂಬ ಸಂದೇಹವೆಂದೇ ಆತ ಬಗೆಯುತ್ತಾನೆ. ಕೆಲಸ ಕಳೆದುಕೊಂಡ ಮೇಲೆ ಪುನಃ ಯಮನಿಗೆ ಕೆಲಸ ತೆಗೆಸಿಕೊಡುವವರು ಯಾರು? ಸಾಮಾನ್ಯ ವ್ಯಕ್ತಿಯಾದರೂ ತ್ಯಾಗರಾಜರ ಕೀರ್ತನೆಗಳನ್ನೇ ಹಾಡುತ್ತಾ ಇದ್ದಾನಲ್ಲ, ಪಾಪ ಕಳೆದುಕೊಳ್ಳುತ್ತಾ ಇದ್ದಾನಲ್ಲ. ಚಿಂತಿಸ್ತುನ್ನಾಡೆ ಯಮುಡು ಮುಖಾರಿಯಲ್ಲಿ. ಏನೊಂದು ಸಕಾರಾತ್ಮಕ ಭಾವನೆ ನೋಡಿ ತ್ಯಾಗರಾಜರಿಗೆ. ಕೊನೆಗೂ ಅವನಿಗೆ ತಲೆಬಿಸಿ ಆಗಬೇಕು. ಅಷ್ಟು ಎಲ್ಲರೂ ಖುಷಿ. ಬೇಕಾದಷ್ಟು ನಿಂದಿಸಿದ್ದಾರೆ, ಜನರನ್ನು ಬೇಕಾದಷ್ಟು ಟೀಕೆಯೂ ಮಾಡಿದ್ದಾರೆ. ಕೆಲವು ಕೃತಿಗಳಲ್ಲಿ ಏನೇನು ಮಾಡಿದ್ದಾರೆ, ತೆಲಿಯಲ್ಲೇ ಇರೋ ರಾಮ, ಇವರಿಗೇನು ಭಕ್ತಿ ಏನು ಗೊತ್ತಿದೆ ಅಂತೇಳಿ ಬೈದಿದ್ದಾರೆ. ಆದರೆ ಎಡೆಯಲ್ಲಿ ಆ ಸಕಾರಾತ್ಮಕವಾದಂಥ ಒಂದು ಆಲೋಚನೆ ಇಂಥ ಕೃತಿಗಳಲ್ಲಿ ನಮಗೆ ತುಂಬ ಧೈರ್ಯ ತುಂಬುತ್ತದೆ. ತ್ಯಾಗರಾಜರು ಸಾಯುವುದು ಪುಷ್ಯಬಹುಳ ಪಂಚಮಿಯ ಸಮಯದಲ್ಲಿ 1847ರಲ್ಲಿ. ಒಂದು 10-12 ದಿವಸಗಳ ಮುಂಚೆ ಅವರಿಗೆ ಗೊತ್ತಾಗ್ತದೆ ತಾನು ಹೋಗ್ತೇನೆ ಅಂತ. ಎಲ್ಲ ಶಿಷ್ಯಂದ್ರನ್ನು ಬರಲಿಕ್ಕೆ ಹೇಳ್ತಾರೆ, ನೀವೆಲ್ಲ ಬರಬೇಕು, ನೀವೆಲ್ಲ ಹಾಡಬೇಕು, ಹಾಡಿ ರಾಮ ನನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತೇಳಿ ಹೇಳಿದ್ದಾನೆ. ನಿಮಗೆ ಏನು ಅನ್ಎಕ್ಸ್ಪೆಕ್ಟೆಡ್ ಆಗೋದು ಬೇಡ, ನೀವೆಲ್ಲರೂ ಅದನ್ನು ಸೆಲೆಬ್ರೇಷನ್ ಆಗಿ ಮಾಡಬೇಕು ಅಂತ ಮಾಡಿಬಿಟ್ಟು ಎಲ್ಲ ಮಕ್ಕಳನ್ನೆಲ್ಲ ಕರೆಸಿಬಿಟ್ಟು ಪರಿತಾಪಮು ಅಂತ ಮನೋಹರಿ ರಾಗ ಬರ್ತದ ಒಂದು ಲೈನು. ಪರಿತಾಪಮು ಗನಿಯಾಡಿನ ಪಲುಕುಲ ಮರಚಿತಿಯೋನ. ಇದೊಂದು. ಇನ್ನು ಪರಮಾತ್ಮುಡು ವೆಲಿಗೆ ಮುಚ್ಚಟ ಭಾಗ ದೇಲುಸು ಕೋರೆ ಪರಮಾತ್ಮುಡು ವೆಲಿಗೆ ಮುಚ್ಚಟ ಭಾಗದೆಲುಸು ಕೋರೆ. ಇಲ್ಲಿ ತ್ಯಾಗರಾಜರಿಗೆ ಮೋಕ್ಷ ಸಿಕ್ಕುವ ದಾರಿ ಎಲ್ಲನೂ ಪಂಚಮಹಾಭೂತಗಳಲ್ಲಿ ಸೇರಿಕೊಳ್ಳುವುದನ್ನು ಬಹಳ ಬಹಳ ಮಾರ್ಮಿಕವಾಗಿ ಇದರಲ್ಲಿ ತಿಳಿಸಿದ್ದಾರೆ. ಪರಿತಾಪముನಲ್ಲಿ
ಇನ್ನು 10 ದಿವಸ ಆಯಿತು ಹೇಳಿ, ನೀನು ಬರಲಿಲ್ಲ ಇನ್ನು ಸಹ. ಸರಯೂ ನದಿಯಲ್ಲಿ ಶ್ರೀರಾಮ ಚಿನ್ನದ ದೋಣಿಯಲ್ಲಿ ಹೋಗ್ತಾ ಇದ್ದಾನಂತೆ, ವಿಹಾರ ಮಾಡ್ತಾ ಇದ್ದಾನೆ. ತ್ಯಾಗರಾಜರು ನೋಡ್ತಾ ಇದ್ದಾರೆ, ಈಗ ಬರ್ತಾನೆ, ಈಗ ಬರ್ತಾನೆ, ಇನ್ನು 10 ದಿನದಲ್ಲಿ ನನಗೆ ದರ್ಶನ ಕೊಡುವುದನ್ನು ಮರೆತೆಯಾ ಹೇಗೆ ಎನ್ನುವಂತೆ ನೋಡ್ತಾ ಇರ್ತಾರೆ. ಅವರ ಮುಖದಲ್ಲಿ ವೇದನೆ ಇದೆ. ಶ್ರೀರಾಮ ವಾರ ನೋಟದಿಂದ ನೋಡ್ತಾನಂತೆ ಅಲ್ಲಿಂದ. ಇವರು ಎಲ್ಲೋ ಒಂದು ಬದಿಯಲ್ಲಿದ್ದಾರೆ, ಸರಯೂ ನದಿಯ ತಟದಲ್ಲಿದ್ದಾರೆ. ವಾರ ನೋಟದಲ್ಲಿ ನೋಡಿದ ಶ್ರೀರಾಮನಿಗೆ ತ್ಯಾಗರಾಜರ ಪರಿತಾಪ ಅರ್ಥ ಆಗ್ತದೆ. ತ್ಯಾಗರಾಜರ ಅಂತ್ಯಕ್ಕೆ ಸಂಭವಿಸಿದ ಇದೊಂದು ಘಟನೆ ಅಂತ ಎಲ್ಲ ವಿದ್ವಾಂಸರು ಅಭಿಪ್ರಾಯಪಟ್ಟು ಆ ಮನೋಹರಿ ರಾಗದ ಪರಿತಾಪ ಬಹಳ ಚೆನ್ನಾಗಿದೆ. ಅದನ್ನು ನಮ್ಮ ಸಂಗೀತಗಾರರು ಹಾಡುವಾಗ ಫಾಸ್ಟ್ ಹಾಡಿಬಿಡೋದು. ಹೇಗೆ ಹಾಡೋದು? ಮೃದಂಗದವರು ಅವರು ಇವರು ಎಲ್ಲ ಪಟ 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 ಬಾಡುದು, ಪರಿತಾಪ ಮಾಡಲಿಕ್ಕೆ ಬಿಡುವುದಿಲ್ಲ ರೀ. ತ್ಯಾಗರಾಜರು ಹೋಗಲಿ, ಅವರು ರಾಮ ಅಲ್ಲಿ ವಾರ ನೋಟದಿಂದ ನಾನು ಹತ್ತಿರ ಬರ್ತಾನೆ 10 ದಿವಸ ಆಯ್ತು, ಈಗ ಬರ್ಲಿಕ್ಕೆ ಆಯ್ತು ಈಗ ಅಂತೇಳಿ ಅವ್ರು ಕಾಯ್ತಾ ಇದ್ರು. ಇವರು ಗಲಾಟೆ ಮಾಡಿ, ನಮ್ಮ ಚಪ್ಪಳೆ ತಟ್ಟಬಾರ್ದು ಆಯಿತಾ, ಈ ಹಾಡೆಲ್ಲರೂ ಹಾಗೆ ಗಲಾಟೆ ಮಾಡಿದರೆ ಯಾರು ತಟ್ಟಬೇಡಿ. ಇಟ್ಸ್ ಸಚ್ ಅದರಲ್ಲಿ ಏನು ಹಾರ್ಪಿಂಗ್ ಇದೆ, ಅದರಲ್ಲಿ ಏನು ತವಕ ಇದೆ, ಅದನ್ನು ಈಗ ಬರ್ತಾನೆ ಅಂತ ಹೇಳುವಂಥ ಅದನ್ನು ಅಷ್ಟು ಚೆಂದ ಮಾಡಿ ಹಾಡೋರಿಗೆ ಹಾಕಿ ನಾನು ಸಹ ಹಂಬಲಿಸ್ತೇನೆ. ಹೀಗೆ ಹೇಳುವುದಾದರೆ ಸಾವಿರಾರು ಮುಖಗಳು ತ್ಯಾಗರಾಜರು ರಾಮನನ್ನು ಕಂಡ ಬೇರೆ ಬೇರೆ ದರ್ಶನಗಳನ್ನು ನಾವು ಹೀಗೆ ಉಲ್ಲೇಖ ಮಾಡಿದ್ದೀವಿ. ನಮಗೆ ನಾವು ಸ್ವಲ್ಪ ಸಂತೋಷ ಪಟ್ಟುಕೊಳ್ಬೋದು, ವೃದ್ಧಿ ಮಾಡಿಕೊಳ್ಳಬಹುದು. ಸಂಗೀತ ಶಾಸ್ತ್ರ ಜ್ಞಾನಮು ಅಂತ ಹೇಳುವಂಥ ಒಂದು ಮುಖಾರಿ ರಾಗದ ಕೃತಿಯ ಜೊತೆಗೆ ನಾನು ಇವತ್ತಿನ ಭಾಷಣವನ್ನು ಮುಗಿಸ್ತೇನೆ. ಮನಸಾ ಎಲೆ ಮನಸ್ಸೇ, ಶೃಂಗಾರ ರಸವೇ ಮೊದಲಾದ ಅಖಿಲ ಸಾರ ಪೂರಿತ ಸಮಸ್ತ ಸಾರಗಳಿಂದ ತುಂಬಿರುವ ರಾಮಕಥಾ ರಾಮಚರಿತ್ರೆ ಎಂಬ ಆನಂದಾಬ್ಧಿಯುತ ಆನಂದ ಸಾಗರ ಸಹಿತವಾದ ಸಂಗೀತ ಶಾಸ್ತ್ರ ಜ್ಞಾನವು, ಸಂಗೀತ ಶಾಸ್ತ್ರದ ಅರಿವು ಸಾರೂಪ್ಯ ಸೌಖ್ಯದ ಸಾರೂಪ್ಯ ಮೋಕ್ಷವನ್ನು ನೀಡುವಂತಹದು. ವಿವೇಕ ಜ್ಞಾನವುಳ್ಳ ತ್ಯಾಗರಾಜನು ಕಲಿತಿರುವ ಸಂಗೀತ ಶಾಸ್ತ್ರದ ಅರಿವು ಪ್ರೀತಿ, ಭಕ್ತಿ, ಸೌಜನ್ಯ, ವಾತ್ಸಲ್ಯವನ್ನು, ಲಕ್ಷ್ಮೀಪತಿಯ ಅನುಗ್ರಹದ ದೃಷ್ಟಿಯನ್ನು, ಸಮರ್ಪಣ ಮನೋಭಾವವನ್ನು, ಕಾರ್ಯತತ್ಪರತೆಯನ್ನು, ಕೀರ್ತಿಯನ್ನು, ಸಂಪತ್ತನ್ನು ನೀಡುವುದು. ಆದ ಕಾರಣ ಸಂಗೀತ ಶಾಸ್ತ್ರ ಜ್ಞಾನಮು ಎನ್ನುವ ಒಂದು ಮುಖಾರಿ ಕೃತಿಯನ್ನು ನಾವೊಂದು ಲೈನ್ ಕೇಳಿಬಿಟ್ಟು ಬರ್ತದೆ ನಿಮಗೆ ಹಾಡು. ಸಂಗೀತ ಶಾಸ್ತ್ರ ಜ್ಞಾನಮು, ಸಂಗೀತ ಶಾಸ್ತ್ರ ಜ್ಞಾನಮು, ಸಂಗೀತ ಶಾಸ್ತ್ರ ಜ್ಞಾನಮು, ಸಾರೂಪ್ಯ ಸೌಖ್ಯದ ಮನಸ ಸಂಗೀತ ಶಾಸ್ತ್ರ ಜ್ಞಾನಂ. ಇದನ್ನು ನಾನು ಕೊನೆಗೆ ತಗೊಳ್ಳುವುದಕ್ಕೆ ಒಂದು ಕಾರಣ ಇದೆ. ತ್ಯಾಗರಾಜರ ನಂತರ 1847 ಅವರು ತೀರಿ ಹೋದರು, ಪುಷ್ಯಬಹಳ ಪಂಚಮಿಯ ದಿವಸ. ಈಗ ನಾವು 2025ರಲ್ಲಿದ್ದೇವೆ. ತ್ಯಾಗರಾಜರ ಕೃತಿಗಳನ್ನು ನಾವೆಲ್ಲರೂ ಹಾಡಿ ದುಡ್ಡು ಮಾಡ್ತಾ ಇದ್ದೇವೆ, ಬೇಕಾದಷ್ಟು ದುಡ್ಡು ಮಾಡ್ತಾ ಇದ್ದೇವೆ. ಅವರು ಉಂಚವೃತ್ತಿ ಮಾಡಿಕೊಂಡೇ ಕಳೆದರು. ತ್ಯಾಗರಾಜರು ಭಕ್ತಿಯನ್ನು ಹೇಳಬೇಕು, ಅವರ ಭಕ್ತಿಯನ್ನು ನೀವು ಮಾಡಿ ಅಂತೇಳಿ ಅವರು ಹೇಳೋದಲ್ಲ. ಭಕ್ತಿಯನ್ನು ಮಾಡೋದು ಹೇಗೆ? ಈಗ ನಮಸ್ಕಾರ ಮಾಡಿದರೆ ಭಕ್ತಿಯಾ, ಅಥವಾ ದೇವಸ್ಥಾನಕ್ಕೆ ಹೋದರೆ ಭಕ್ತಿಯಾ, ಅಥವಾ ಇನ್ನೊಬ್ಬರಿಗೆ ನಮಸ್ಕಾರ ಮಾಡಿದರೆ ಮಾತ್ರ ಭಕ್ತಿಯಾ? ಅದು ಹೇಗಪ್ಪ ಭಕ್ತಿ ಮಾಡೋದು ಹೇಗೆ? ಅದನ್ನು ಅನುಭವಿಸಬೇಕು. ಅದನ್ನು ನಮ್ಮ ಮನಸ್ಸಿನಲ್ಲಿಯೇ ನಾವು ಮಾಡಿಕೊಳ್ಬೇಕಷ್ಟೇ ಅಲ್ಲದೆ ಇನ್ನೊಬ್ಬರು ಹೇಳಿಕೊಟ್ಟು ಆಗುವಂಥದ್ದಲ್ಲ. ಈ ಕೃತಿ ರತ್ನಗಳನ್ನು ನಾವು ಅಭ್ಯಾಸ ಮಾಡಿ ಸಂಗೀತ ಶಾಸ್ತ್ರದ ಮೂಲಕ ಆಯಾಯ ರಾಗಗಳನ್ನು ಕರಗತ ಮಾಡಿಕೊಳ್ತಾ ರಾಮಭಕ್ತಿಯಲ್ಲಿ ನಾವು ನಮ್ಮಷ್ಟಕ್ಕೆ ವಿಲಯನ ಹೊಂದುವುದು ಬಹಳ ಮುಖ್ಯ. ಅದಕ್ಕೆ ಭಕ್ತಿ ಸರೆಂಡರೇ ಕಾರಣ.
ನಾವು ಸರೆಂಡರೇ ಆಗಬೇಕಷ್ಟೇ ಅಂತ ಹೇಳುವಂಥದ್ದನ್ನು ಅವರು ಹೇಳಿದ್ದು 2000 ಇಸ್ವಿಯ ನಂತರ ನಾವು ಸ್ವಲ್ಪ ಬದಲಾವಣೆ ನೋಡ್ತಾ ಇದ್ದೇವೆ ನಮ್ಮ ಕರ್ನಾಟಕ ಸಂಗೀತದ ಕ್ಷೇತ್ರದಲ್ಲಿ. ಭಕ್ತಿ ಭ್ರಾಂತಿ ಅಂತೇಳಿ ಹೇಳುವಂಥವರು ಬಂದಿದ್ದಾರೆ. ಈಗ ಭಕ್ತಿಯ ಬೇರೆ ಇಲ್ಲ ಅಂತೇಳಿ ಹೇಳುವಂಥ, ಅದನ್ನು ಪ್ರತಿಪಾದಿಸುವಂತಹ ಅತ್ಯದ್ಭುತ ಕಲಾಕಾರರು ನಮ್ಮ ಮುಂದೆ ಬಂದಿದ್ದಾರೆ. ಇವರ ಜವಾಬ್ದಾರಿ ತುಂಬ ಜಾಸ್ತಿ ಇದೆ. ಯಾಕಂದರೆ ಅದ್ಭುತ ಕಲಾವಿದರು, ತಾರಾ ಕಲಾವಿದರು, ಎಲ್ಲರ ಕಣ್ಮಣಿಗಳು. ಅವರು ಹೀಗೊಂದು ಶಬ್ದ ಹೀಗೊಂದು ಹೇಳಿಬಿಟ್ರೆ ಸಂಗೀತ ಶಾಸ್ತ್ರ ಜ್ಞಾನಮು ಅಂತೇಳಿ ಹೇಳಿದಂಥ ತ್ಯಾಗರಾಜರು ಹುಚ್ಚರ ತಲೆ ಸರಿ ಇರಲಿಲ್ವ? ಅಥವಾ ತಿಳಿಯಲಿರುವ ಭಕ್ತಿ ಮಾರ್ಗಮು ಅಂತೇಳಿ ಹೇಳಿದರೆ ಅವರಿಗೆ ಸರಿ ಇರಲಿಲ್ಲ ಅವರಿಗೆ. ಅಥವಾ ನಮ್ಮ ಎಲ್ಲ ಸಾಧು ಸಂತ ವರೇಣ್ಯರು ನಮಗೆ ಭಕ್ತಿ ಮಾರ್ಗವನ್ನು ಉಪದೇಶಿಸಿದರೆ ಸುಳ್ಳ? ಅದನ್ನು ಎರ್ರಬಿರ್ರಿಯಾಗಿ ನಾವು ಚೆಲ್ಲಾಪಿಲ್ಲಿಯಾಗಿ ಅದನ್ನು ಬಿಸಾಡಿಬಿಟ್ಟು ನಾವು ಭಕ್ತಿ ಇಲ್ಲದ ಮಾರ್ಗವನ್ನು ಹೇಳ್ತೇವೆ. ನಾವು ರಾಗದ ಭಕ್ತಿ ಇದೆ ನನ್ನ ಹತ್ರ, ರಾಮನ ಭಕ್ತಿ ಇಲ್ಲ, ಕೃಷ್ಣನ ಭಕ್ತಿ ಇಲ್ಲ ಅಂಥೇಳಿ ನಾವು ಸಾರಾಸಗಟಾಗಿ ರಾಮನನ್ನು ಅಥವಾ ಈ ಭಕ್ತಿ ಮಾರ್ಗವನ್ನು ನಾವು ತಳ್ಳಿ ಕೆಳಗೆ ಹಾಕಿದರೆ ನಮ್ಮ ಆಲದ ಮರದ ಬುಡ ಅಲ್ಲಾಡ್ತದ್ರಿ, ಅಲ್ಲಾಡ್ತಾ ಇದೆ. ನಮಗೆ ಪುತ್ತೂರಿನಲ್ಲಿ ಗೊತ್ತಾಗಿದೆ ಇಲ್ಲವೋ ಗೊತ್ತಿಲ್ಲ ನನಗೆ, ಅಥವಾ ಬೇರೆ ಊರಿನವರಿಗೂ ಅಲ್ಲ. ನಾವು ಏನು ಮಾಡಬೇಕೀಗ? ಅದು ಭಕ್ತಿ, ಅದು ಅವ್ರದ್ದು, ಅವರು ಭಕ್ತಿ ಸಂಗೀತದವ್ರಿ. ಅಯ್ಯೋ, ಅವರೆಲ್ಲ ಭಕ್ತಿ ಸಂಗೀತ. ದರ್ ಇಸ್ ಎ ಕ್ಲೀವೇಜ್. ಇದು ಹಾಗಾಗಬಾರ್ದು. ಇದರ ವಿಷಯ ಮಾತಾಡೋದಾದರೆ ನಾನು ಮೊನ್ನೆ ಅಷ್ಟೇ ಬೆಂಗಳೂರಿನಲ್ಲಿ ಒಂದು 2.5 ಗಂಟೆ ಮಾತನಾಡಿ ಬಂದೆ. ಇನ್ನು ಇಲ್ಲಿ ಮಾತಾಡೋದಿಲ್ಲ. ನನಗೆ ಅವಕಾಶ ಕೊಟ್ಟ ಶ್ರೀಶಕುಮಾರ್ ಅವರಿಗೆ, ತದೇಕ ಚಿತ್ತದಿಂದ ಕೇಳಿದ ನಿಮಗೆಲ್ಲರಿಗೆ, ಎಂದರೋ ಮಹಾನುಭಾವಲು ಅಷ್ಟು ಜನರಿಗೂ ನನ್ನ ವಂದನವು ಅಂತೇಳಿ ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.